ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿಗೆ ಪೂರ್ತಿ ಇರುತ್ತೆ ಇದು. ಸೊ ಇನ್ನು ಇಲ್ಲಿ ಫಿಲ್ಟರ್ ಆಗಿದ್ದು ಇಲ್ಲಿ ಬಂದು ಬೀಳುತ್ತೆ. ಇಲ್ಲಿ ಇಲ್ಲಾದ್ಮೇಲೆ ಈ ಓಲ್ ಇದೆಯಲ್ಲ ನೋಡಿ ಸರ್, ಇದು ಈ ಓಲ್ ನಿಮ್ಗೆ ಹೆಚ್ಚು ಕಡಿಮೆ ಯಾವುದೇ ರೀತಿ ಸಾಸಿವೆ ಕಾಳಂಗಿದ್ರು ಕಿತ್ಕೊಂಡು ಹೊಡೋಯ್ತದೆ. ಪ್ರೆಷರ್ ಇದೆ, 6 ಜಟ್ ಹಾಕ್ತಿವಿ, ಬರೀ 6 ಜಟ್ಗೆ ಹೆವಿ ಫೋರ್ಸ್ ಇರೋದ್ರಿಂದ ಇಲ್ಲಿ ಏನೇ ಬಂದ್ರು ಕಿತ್ಕೊಂಡು ಹೊಡೋಯ್ತದೆ. ಯಾವ್ದು ತೊಂದರೆ ಇಲ್ದಾನೆ ನಿಮ್ಗೆ ಜೀವಾಮೃತನ ಮೂಲೆಗೂ ಕೊಡ್ಬೋದು. ಸೊ ಈಗ ಗಾಳಿ ಬಂತು ಅನ್ಕೊಳ್ಳಿ, ನಾವು ನೀರು ಒಂದ್ ಕಡೆ ಕುಡಿತಾ ಇರ್ತೀವಿ, ಜೀವಾಮೃತ ಸರಿಯಾಗಿ ಬೀಳ್ತಾರಲ್ಲ. ಸೊ ಅಂತ ಟೈಮ್ ನೀವೇನ್ ಮಾಡ್ಬೇಕು, ಬನ್ನಿ ಇಲ್ಲಿ ಹತ್ರ ಬನ್ನಿ ಸರ್. ಸೊ ಈ ಕಲೆಕ್ಷನ್ ತಗೊಂಡಿದ್ದೀನಿ. ಆಗ ಏನ್ ಮಾಡ್ತೀನಿ, ಈ ಜಟ್ಟ ಒಂದ್ ಕಮ್ಮಿ ಮಾಡ್ತೀನಿ. ಇದು 1 ಜಟ್ ಕಮ್ಮಿ ಮಾಡಿದ್ರೆ ಆ ಸಣ್ಣ ಕಾಣ್ತಿದೆ ನೋಡಿ ಜಟ್ಟು, ಇಲ್ಲಿ ಕಾಣ್ತಿದೆ ನೋಡಿ, ಅದು 5 ಜಟ್ ಹೊಡಿತದೆ ಒಂದಕ್ಕೆ. ಸೊ ಇದು ಕಲೆಕ್ಷನ್ ತಗೊಂಡ್ರೆ ನಾನು ಡೈರೆಕ್ಟ್ ತೇವ್ರಿ ಹತ್ರ ಬಿಟ್ಟಿದ್ದೀನಿ. ಅದನ್ನ ತೇವ್ರಿಯಿಂದ ಇಲ್ಲಿ ತೇವ್ರಿ ಇದ್ರೆ ಇಲ್ಲಿಗೆ ಹಾಕೊಂಡಿದ್ದೀನಿ. ಯಾಕೆ ಅಂದ್ರೆ ಆ ಮೂಲೆಗೆ ಜೀವಾಮೃತ ಕಂಪ್ಲೀಟ್ ಆಗಿ ಬೀಳ್ಬೇಕು. ಸೊ ನನ್ನ ಎಂಟಾರ್ ಜಮೀನಲ್ಲಿ ಕ್ಲೀನ್ ಆಗಿ ಇವತ್ತು ಮೂಲೆಗೂ ಜೀವಾಮೃತ ಕರೆಕ್ಟ್ ಆಗಿ ಬೀಳ್ತಾ ಇದೆ. ನೀರ್ ಜೊತೆ ಮಿಕ್ಸ್ ಆಗುತ್ತೆ, ಡೈರೆಕ್ಟ್ ನೀರ್ ಜೊತೆ ಮಿಕ್ಸ್ ಆಗಿ ಬರೋದು. ನಾನು ಯಾವತ್ತು ನೀರ್ ಕೊಡ್ತೀನಿ ಅವತ್ತು ಗಂಧ ಹೊಡಿತೀನಿ. ಭೂಮಿಗೆ ನೀರು ಹೊಡಿಬೇಕಂದ್ರೆ ಖಾಲಿ ನೀರು ಹೊಡಿಯಲ್ಲ, ಗಂಧ ಸಮೇತ ಹೊಡಿತೀನಿ. ಒಂದು ಸಲಿಗೆ ತಿಂಗಳಿಗೆ 100 ಲೀಟರ್ ಗಂಧ ಕೊಡ್ತೀನಿ ಭೂಮಿಗೆ, 100 ಲೀಟರ್ಸ್ ಗಂಧ. ಪ್ರತಿ ತಿಂಗಳಿಗೆ 2 ಬಾರಿ ಜೀವಾಮೃತ, 15 ದಿನಕ್ಕೊಮ್ಮೆ. ಸೊ ಅದು ಇದರಲ್ಲೇ ಮಿಕ್ಸ್ ಆಗುತ್ತೆ. ಸೊ ಒಂದು ತಿಂಗಳಿಗೆ 3 ಬಾರಿ ನೀರು ಕೊಟ್ಟರೆ ಜಮೀನಿಗೆ ಸಾಕು. ಆಮೇಲೆ ಇಂಥ ಟೈಮಲ್ಲಿ ನಿಮ್ಗೆ ಬೇಕಾಗಿಲ್ಲ, 25 ದಿವಸಕ್ಕೆ ಎಂಟರ್ ನನ್ನ ಜಮೀನು ಜೀವಾಮೃತ ಬಿದ್ದೋಗುತ್ತೆ. 25 ದಿವಸ ಇಡೀ ನಿಮ್ಗೆ 600 ಲೀಟರ್ ಜೀವಾಮೃತ ಖಾಲಿ ಆಯ್ತು. ಒಂದು 100 ಲೀಟ್ರು ಒಂದು ಬ್ಯಾಚ್ 5ಕ್ಕೆ 100 ಲೀಟರ್ ಹಾಕೋತೀನಿ, 200 ಲೀಟ್ರ, ಇನ್ನು 5ಕ್ಕೆ 200 ಲೀಟರ್ ಹಾಕೋತೀನಿ. ಟೋಟಲ್ 16 ಜಟ್ ಇದೆ, 600 ಲೀಟರ್ ಕಂಪ್ಲೀಟ್ ಮಾಡ್ಕೋತೀನಿ. 5 ಜಟ್ಟು ಆಫ್ ಮಾಡ್ಕೊಂಡು ಒಂದ್ ಕಡೆ ಆನ್ ಮಾಡ್ಕೊಂಡು ಒಂದ್ ಕಡೆ ಆಫ್ ಮಾಡ್ಕೊಬತ್ತೀನಿ. ಇಲ್ಲೊಬ್ರು ಕಂಟ್ರೋಲ್ ಮಾಡ್ಬಿಟ್ಟು ನಿಂತ್ಬಿಟ್ರೆ ಸಾಕು. ಇವ್ರು ನಮ್ಮ ಮಿಸ್ಸಸ್ ಸಪೋರ್ಟ್ ಕೊಡ್ತಾರೆ ನಮಗೆ. ಈಗ ಮಾಡ್ಕೊಂಡು ಡಿಸ್ಟೆನ್ಸ್ ಏನೈತೆ ಅಡಿಕೆ ಗಡಿಕೆಗೆ ಸರ್? ಇದು ನಮ್ಮ ತಂದೆ ಹಾಕಿರೋದು, ಇದು ಸ್ವಲ್ಪ ಹತ್ರ ಹಾಕೊಂಡಿದ್ದಾರೆ. ಆಗ ನಿಮ್ಗೆ ಗೊತ್ತಲ್ಲ, ಹಿಂದೆ ಅಲ್ಲ, ಅವ್ರಿಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾವು ಕೊಟ್ಟಿರೋದೆಲ್ಲ 8.5, 9 ಹಂಗಿದೆ ಮೇಲ್ಗಡೆ. 550 ಗಿಡ ಅಡಿಕೆ ಒಳಗಡೆ ಬಾಳೆ ಇದೆ, ಮತ್ತೆ ಹಣ್ಣಿನ ಗಿಡ ಇದೆ, ಒಂದು 30 ವೆರೈಟಿ ಇದೆ. ರಾಮಫಲ ಇದೆ, ಇಲ್ಲೇನೆ ಹೆಚ್ಚು ಕಡಿಮೆ 3 ವೆರೈಟಿ ಇದೆ. ರಾಮಫಲ, ಸೀತಾಫಲ, ಅಂಜೂರ ಗಿಡ 3 ಇದೆ. ಬನ್ನಿ ತೋರಿಸ್ತೀನಿ. ಅಂಜೂರ ಗಿಡ ಸರ್, ಅದು ಇದರಿಂದ ತಂದಿರೋದು, ಈಗ ಚಿಗುರುತ್ತಾ ಇದೆ. ಸ್ವಲ್ಪ ಹುಷಾರಾಗಿ ಬನ್ನಿ. ಇದೆಲ್ಲ ಈಗ ನಾನು ಹಾಕಬಿಡ್ತಾ ಇರೋದು ಹಣ್ಣು ಗಿಡಗಳನ್ನ. ಇದು ಅಂಜೂರ ಈಗ ಚಿಗುರುತ್ತಾ ಇದೆ ಸರ್, ಹೊಸದಾಗೆ. ನಾವು ಎಲೆಲ್ಲ ಕಟ್ ಮಾಡ್ಬಿಟ್ಟು ತಂದಾದ್ಮೇಲೆ ಕಡ್ಡಿ ಇರ್ತಿತ್ತು, ಈಗ ಚಿಗುರುತ್ತಾ ಬರ್ತಾ ಇದೆ. ಈ ಭೂಮಿಗೆ ಹೊಂದ್ಕೋತೋದು. ಸೊ ಅದು ಅಷ್ಟೇ, ಅದು ರಾಮಫಲ ಮತ್ತೆ ಅಲ್ಲಿ ಸೀತಾಫಲ ಇದೆ ನೋಡಿ. ಇನ್ನು ಮ್ಯಾಕ್ ಹೋಯ್ತಾ ಇರೋ ಬಟರ್ ಫ್ರೂಟು ಮತ್ತೆ ಕೋಕೋ, ಸೇಬುನ್ ಗಿಡ ಒಂದೊಂದು ನಮ್ಮ ಮನೆ ಹೇಳ್ತೇವೆ. ಸೊ ಇನ್ನೆಷ್ಟು ಇದನ್ನ ಯಾವ ಭೂಮಿ ಕಂಪ್ಲೀಟ್ ಆಗಿ ಫಲವತ್ತತೆ ಕ್ಲೀನ್ ಆಗಾದ್ಮೇಲೆ ಮೆಣಸು ಕುಣಿಸ್ತೀವಿ. ಮೆಣಸು ಕುಣಿಸೋಕ್ಕೆ ರೆಡಿ ಮಾಡಿದೀವಿ ಆಗಲೇ, ಬನ್ನಿ ತೋರಿಸ್ತೀನಿ. ಫಸ್ಟು ನಾವು ಗಿಡಗಳು ಏಳಿಸ್ಬೇಕು ಸರ್. ಫಸ್ಟು ಎಲ್ಲ ಒಟ್ಟಿಗೆನೆ ಮಾಡಕ್ ಹೋಗ್ಬಾರ್ದು, ಅಂತಂತವಾಗಿ ಮಾಡ್ಕೊಬರ್ಬೇಕು. ಫಸ್ಟ್ ಭೂಮಿ ಫಲವತ್ತತೆ ಮಾಡೋಣ. ಭೂಮಿ ಫಲವತ್ತತೆ ಮಾಡ್ಬಿಟ್ರೆ ನಿಮ್ಗೆ ಏನು ಹಾಕ್ಬೇಕಂತ ಅನ್ಸೋದಿಲ್ಲ. ಇಲ್ಲಿ ನೋಡಿ ದ್ರಾಕ್ಷಿ ಗಿಡಗಳು ಇದೆ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ದ್ರಾಕ್ಷಿ ಗಿಡ. ಕಾಣಲ್ಲ, ಯಾವ್ದು ಯಾವ ಗಿಡ ನೋಡಕ್ ಹೋಗಲ್ಲ. ಇದು ಬಂದು ಅಲ್ಸಂದೆನಾ ವೆಲ್ವೆಟ್ ಬೀನ್ಸಾ ಸರ್? ವೆಲ್ವೆಟ್. ಇಲ್ಲಿ ನೋಡಿ, ಇದು ದ್ರಾಕ್ಷಿ ಅಷ್ಟ ಇದೆ. ಈ ಕಂಪ್ಲೀಟ್ ಇದು ಚೆನ್ನಾಗಿ ನೋಡಿ. ಎರೆಹುಳ ಗೊಬ್ಬರ, ಅದೇ ಎರೆಹುಳಗಳು ಅಲ್ಲೇ ಬಂದು ಗೊಬ್ಬರ ಹಾಕೋತವೆ. ಆರ್ಗ್ಯಾನಿಕ್ ಎಷ್ಟು ವರ್ಷದಿಂದ ಮಾಡಿರೋದು ಸರ್ ಇದು? ಇದು 3 ಇಯರ್ಸ್ ಆಯ್ತು, 3 ಇಂದ 4 ಇಯರ್ಸ್ ಆಯ್ತು. 4 ಇಯರ್ಸ್. 1 ಇಯರ್ ಅಲ್ಲಿ ನಾವು ಏನೇನು ಸಂಶೋಧನೆ ಮಾಡಿದೀನಿ ಅಂತ ಹೇಳ್ತೀನಿ ನೋಡಿ. ನಾವು ಏನೇನ್ ಮಾಡ್ಕೊ ಬಂದು ಅನ್ನೋದು ಹೇಳ್ತೀನಿ. ಬಾರಿ ಚೋಳೆ ಸರ್. ಇಲ್ಲಿ ನೋಡಿ ಎರೆಹುಳಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ. ಭೂಮಿ ಬಿಡ್ಬೇಕು ಅನ್ನೋದು ಅದಕ್ಕೆ ನೋಡಿ ನುಗ್ಗೆ ಪ್ಯಾಕೆಟ್ ಮಾಡ್ಕೊಂಡಿದ್ದೀವಿ ಸರ್. ಇದು ನಿಮ್ಗೆ ಅರ್ಥ ಆಯ್ತಾ ಕಾನ್ಸೆಪ್ಟ್? ಅಲ್ಲ, ಮರಳಲ್ಲಿ ಯಾಕೆ ಮಾಡಲ್ಲ ಫಿಲ್ಟರ್ ಅಂತ ಸರ್? ತುಂಬಾ ಜಾಸ್ತಿ ಫಿಲ್ಟರ್ ಏನ್ ಬೇಕಾಗಿಲ್ಲ ಕೇಳಿ. ಮರಳಲ್ಲಿ ನೀವು ಏನಕ್ಕೆ ಫಿಲ್ಟರ್ ಮಾಡ್ಬೇಕು ಅಂತ ನನಗೆ ಹೇಳಿ. ಅಲ್ಲ, ಇದು ಏನಕ್ಕೆ ಮಾಡಿದ್ರೆ ಫೈನ್ ಆಗಿ ಬರುತ್ತೆ. ಇದ್ರಲ್ಲಿ ಹೇಗೆ ಬರಲ್ಲ? ಇದ್ರಲ್ಲೂ ಬರುತ್ತೆ. ಅಲ್ಲ, ನಾನು ಕೇಳಿದ್ದು ನಿಮ್ಗೆ ಟೈಮ್ ಯಾಕೆ ಇದನ್ನ ಆಯ್ಕೆ ತಡೀರಿ ಹೇಳ್ತೀನಿ. ಮರಳಲ್ಲಿ ಯಾಕೆ ಸುಭಾಷ್ ಪಳ್ಳೇಕರ್ ಈಗ ನಿಮ್ಗೆ ಒಂದು ಬುಕ್ ಬರುತ್ತೆ, ತಂತ್ರಜ್ಞಾನ ಮತ್ತು ತತ್ವಶಾಸ್ತ್ರ ಅಂತ, ಈಗಿನ ಜನರೇಷನ್ಗೆ ಬರ್ದಿರೋದು. ಇದು ಈಜಿ ಮೆಥಡ್. ಏನಕ್ಕೆ ಅಂತ ಹೇಳ್ತೀವಿ ಅಂದ್ರೆ,
ಮಳ್ಳಲ್ಲಿ ಏನಕ್ಕೆ ಮಾಡ್ಕೋತಾರೆ ಅಂದರೆ, ನೀವು ಈಗ ಅಡಗ್ನಳ್ಳಿ ನವೀನ್ ಅವ್ರ ಹತ್ರ ಹೋದ್ರೆ ಗೊತ್ತಾಯ್ತದೆ. ಈ ದಪ್ಪದು ಬುಂಡೆ ಬರುತ್ತೆ ನೋಡಿ, ವೆಂಚರಿಗೆ ಹಾಕ್ಬಿಟ್ಟು ಫಿಲ್ಟರ್ ಮಾಡೋದು, ಅದಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಅದರಿಂದ ಫಿಲ್ಟರ್ ಮಾಡಿ ಮಳ್ಳಲ್ಲಿ ಆ ವೆಂಚರಿಗೆ ಹೋಗಿ ಮಾಡ್ಕೊಡ್ತಾರೆ, ಸಿಗಾಕೊಳ್ಳುತ್ತೆ ಅಂತ. ಆಮೇಲೆ ಸಣ್ಣ ಜೆಟ್ಗಳು ಯೂಸ್ ಮಾಡ್ತಾರೆ. ನೀವು ಡ್ರಿಪ್ಪಿಗೇಷನಲ್ಲಿ ಮಾಡಬೇಕು ಅನ್ನೋರು ಮಳ್ಳಲ್ಲಿ ಫಿಲ್ಟರ್ ಮಾಡಬೇಕಾಗುತ್ತೆ. ನಮ್ದು ಇರೋದು ಫ್ಲಿಂಕರ್ ಸರ್. ನಿಮಗೆ ಓಲು ನೀವು ಅಬ್ಸರ್ವ್ ಮಾಡೋದ್ರಲ್ಲ, ಈ ಓಲು ಹೆಚ್ಚು ಕಡಿಮೆ ಅರ್ಧ ಒಂದು ಸಣ್ಣದು ಇಷ್ಟು ಗಾತ್ರ ಇದ್ರೂ ನುಗ್ಬಿಡ್ತದೆ ಫೋರ್ಸ್ಗೆ. ನೀವು ಅದೇ ಡ್ರಿಪ್ಪಲ್ಲಿ ಇಷ್ಟು ಹೋಗಲ್ಲ, ಅಲ್ಲೇ ಲಾಕ್ ಆಯ್ತದೆ. ಡ್ರಿಪ್ಪಿಗೇಷನ್ ಮಾಡ್ತೀರಿ ನೋಡಿ, ಹಿಂಗೆ ಪೈಪ್ ಹಾಕೊಂಡು ಹೋಗಿರುತ್ತೆ ಡ್ರಿಪ್ ಪೈಪು, ಆ ಪೈಪಲ್ಲಿ ನಿಮಗೆ ಹೋಗಲ್ಲ. ಇದು ನೋಡಿ ಎಷ್ಟಾಗಲ್ಲ ಇದು, ಆ ಫೋರ್ಸ್ ಬರ್ತದಲ್ಲ, ಫೋರ್ಸ್ಗೆ ಬಂದ್ಬಿಡ್ತದೆ. ಇಲ್ಲಿಂದ ಹಿಡಿದು ಕರೆಂಟ್ ಆಯ್ತಾ, ಆನ್ ಮಾಡೆ, ಬೋರ್ ಆನ್ ಮಾಡಿ ತೋರಿಸೋದು. ಬಟ್ಟೆಗೆಲ್ಲ ಆಗ್ತದೆ. ಇಲ್ಲ ಸ್ಪ್ರಿಂಕ್ಲರ್ಗಳು ನಾವು ಬಿಡಿಸಿದ್ವಿ ಬಿಡಿ. ಬಿಡಿ ಹೆಂಗೆ ನಮ್ದು ಮೈಕ್ರೋ ಇದೆ, ನಮ್ದು ಚಿಕ್ಕ ಸ್ಪ್ರಿಂಕ್ಲರ್ ಬಳಸ್ತೀವಿ. ಹಂಗಾಗಿ ಇಲ್ಲ ಸರ್, ನೀವು ಜೀವಾಮೃತನ ನೀವು ಕಡಿಮೆ ಅವಧಿಯಲ್ಲಿ ಅತ್ಯಂತ ಅಮೂಲ್ಯವಾದ, ಯಾವ ಕಂಪ್ನಿ ಇದಾವ್ರದ್ದು ಇದು? ಚೆನ್ನಾಗಿರೋ ಕಂಪ್ನಿನೇ, ಯಾವುದು ಲೋಕಲ್ ಹಾಕ್ಸಿಲ್ಲ ಸರ್, ಸ್ಟ್ಯಾಂಡರ್ಡ್ ಹಾಕ್ಸ್ಕೊಂಡಿದೆ. 50 ಮೀಟರ್ಸ್ ಕವರ್ ಮಾಡುತ್ತೆ. 50 ಮೀಟ್ರ್, 50 ಅಡಿ. 50 ಅಡಿ ಇಲ್ಲಿಂದ ಹಿಡಿದು ಲಾಸ್ಟ್ ಮರ ಇದೆಯಲ್ಲ ಅಲ್ಲಿಗೆ ಸಿಗ್ತದೆ. ಹೌದಾ? ಈಗ ಈ ಮರಗಳೆಲ್ಲ ಡಿಸ್ಟರ್ಬ್ ತಡಿಯಲ್ವಾ? ಯಾಕೆ ತಡೀತದೆ? ತಡಿಯ ಯಾವ್ದೇ ಕಾರಣಕ್ಕೂ ತಡೆಯಲ್ಲ. ಹಿಂಗ ಹೊಡ್ಕೊಂಡು ಹಿಂಗೆ ಹೋಗ್ತಾ ಇರ್ತದಲ್ಲ, ತಡೀತದೆ ಅನ್ನೋ ಉದ್ದೇಶಕ್ಕೆ ಸಣ್ಣ ಜೆಟ್ ಹಾಕೊಂಡಿರೋದು. ಮಧ್ಯದಲ್ಲಿ ಒಳಗಡೆ ಅವಲ್ಲ ನೋಡಿ, ಎಲ್ಲಿ ಕವರ್ ಆಗಲ್ಲ ಅವು ಕವರ್ ಮಾಡ್ಕೋತಾರೆ. ಅದು ಫುಲ್ ತುಂತುರಿ ಎಣ್ಣೆ. ನೀವು ನೋಡಿದ್ರೆ, ಈಗ ನಾನು ಏನೋ ಜೆಟ್ ಆನ್ ಮಾಡಿದ್ರೆ ನೀವು ಆ ಲೊಕೇಶನ್ ನೋಡಿದ್ರೆ ಸೇಮ್ ಮಳೆ ಬತ್ತಾರ ಫೀಲಿಂಗ್ ಆಯ್ತದೆ ನಿಮ್ಗೆ. ಇಲ್ಲಿ ಒಳಗಡೆ ನಿಂತ್ಕೊಳ್ಳಿ, ಕಂಪ್ಲೀಟ್ ಎಲ್ಲ ಹೊಡಿತಾ ಇರ್ತವೆ. ಬೇಕಾದ್ರೆ ನೀವು ನೋಡ್ತೀನಿ ಅಂದ್ರೆ ಆನ್ ಮಾಡ್ತೀನಿ, ಬೇಕಾರೆ ನೋಡಿ. ಯಾಕೆಂದ್ರೆ ನಾವು ಮಾಡಿದೀವಿ. ನಾವು ಜೈನ್ ಅವ್ರದ್ದು ಸರ್ ಇದು ಮೈಕ್ರೋ ಬರುತ್ತೆ. ನಾನು ವಿಡಿಯೋ ಮಾಡ್ತಿದ್ದ ಉದ್ದೇಶ ಏನಂದ್ರೆ ಸರ್, ಅಡಿಕೆ ತೋಟಕ್ಕೆ ಕೆಮಿಕಲ್ ಹಾಕ್ತಾನೆ ನೀವು ಇಳುವರಿ ತಗೋಬಹುದು ಸರ್. ಹೋದ್ಸಲಿ 8 ಕ್ವಿಂಟಾಲ್ ಕೊಟ್ಟಿದ್ದೀನಿ, ನಂಬರ್ ಕೊಡ್ತೀನಿ ಬೇಕಾದ್ರೆ ಕೇಳಿ. ಈ ಸಲ 10 ಕ್ವಿಂಟಾಲ್ ಮೇಲೆ ಆಯ್ತದೆ ಸರ್. ಹೋದ್ಸಲಿ ಈ ಮರಗಳು ಯಾವೂ ಬಿಟ್ಟಿದ್ದಿಲ್ಲ ಈ ಗದ್ದೆಲಿ. ಬರೀ ಅಲ್ಲಿಂದ ಇಲ್ಲಿ ಗಂಟ ಬರೀ 8 ಕ್ವಿಂಟಾಲ್ ಆಗಿತ್ತು. ಈ ಸಲ ಎಲ್ಲ ಸುಮಾರಾಗಿ ಎಲ್ಲ ಬಿಟ್ಟಿದೆ. ಜೀರೋ ಇನ್ವೆಸ್ಟ್ಮೆಂಟು. ನೀವೇನಾರು ಗೊಬ್ಬರ ತಂದು ಇಲ್ಲಿ ಹಾಕೋದು, ಹೊರಗಡೆಯಿಂದ ಕೊಡಕೆ ಗೊಬ್ಬರ ತಂದು ಹಾಕಿರೋದಿಲ್ಲ. ಮೇಲೆ ನೋಡಿ ಬಿಟ್ಕೊಂಡಿದೆ. ಇದು ಯಾಕೆ ನೀವು ಒಂದು ಕ್ವಶನ್ ಕೇಳಿದ್ರಿ, ಯಾಕೆ ನೀವು ಗಿಡ ಅದೇನೋ ಕೇಳಿದ್ರಲ್ಲ, ಏನೋ ಅಲ್ಲಿ ಮೇಲ್ಗಡೆ ಕೆಮಿಕಲ್ ಹಾಕಲ್ವ ನೀವು, ರಾಸಾಯನಿಕ ಏನೋ ಕೇಳಿದ್ರಿ ಮೇಲ್ಗಡೆ. ಈ ಸೈಜ್ ಬರಬಾರ್ದು ಸರ್ ಮರಗಳು. ಈ ಸೈಜ್ ಬಂದಿದೆಯಲ್ಲ, ಈ ಸೈಜ್ ನಾವು ಬೆಳೆಸಕ್ಕೆ ಹೋಗ್ಬಾರ್ದು ಮರಗಳು. ಯಾವುದು ಸಣ್ಣಕ್ಕೆ ಮೀಡಿಯಮ್ ಆಗಿರುತ್ತೆ ಸರ್, ಅತ್ಯಂತ ಹೆಚ್ಚು ಫಸಲು ಕೊಟ್ಬಿಟ್ಟಿದೆ. ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲೇನೆ. ಇಲ್ಲ ದಪ್ಪ ಯಾಕೆ ಬರ್ತವೆ ಅಂದ್ರೆ, ನೀವು ಸಾವಯವವಾಗಿ ಮಾಡ್ಕೊಂಡು ಬಂದ್ರೆ ದಪ್ಪ ಬಂದ್ರೆ ಏನ್ ತೊಂದರೆ ಇಲ್ಲ. ರಾಸಾಯನಿಕ ಬಳಸಿ ದಪ್ಪ ಮಾಡ್ಕೊಂಡ್ ಬಂದ್ರೆ ತಪ್ಪಾಯ್ತದೆ, ಅದು ಇಳುವರಿ ಕೊಡಲ್ಲ. ಅದು ಸುಮ್ಮನೆ ಈಗ ನಾವು ಆದ್ರೂ ಅಷ್ಟೇ ಅಲ್ವಾ, ದಪ್ಪ ಇರೋ ವ್ಯಕ್ತಿಗಳು ಬೇಕರಿ ತಿಂಡಿ ಅವೆಲ್ಲ ತಿನ್ಬಿಟ್ಟು ಚೆನ್ನಾಗಿ ಮನೇಲೇ ಇರ್ತಾರೆ, ಉತ್ಪಾದನೆ ಕಮ್ಮಿ ಅವ್ರದ್ದು. ಸಣ್ಣಕ್ಕಿರೋನ್ ಆಕ್ಟಿವ್ ಇರ್ತಾನೆ, ಏನ್ 10 ವಿಷಯ ತಿಳ್ಕೊಳಕ್ ಹೋಯ್ತಾನೆ, ಏನಾರು ಒಂದ್ ಮಾಡ್ತಾನೆ, ಪಾದರಸ್ತಂಗಿರ್ತಾನೆ. ಬಟ್ ಇವು ಇಲ್ಲೂ ಅದೇ ಆಗಿರೋದು, ಇದು ಉತ್ಪಾದನೆ ಕಡಿಮೆ ಆಗುತ್ತೆ, ಉತ್ಪಾದನೆ ಕಡಿಮೆ ಆಯ್ತದೆ. ಮತ್ತೆ ನೀವು ಅವನ್ಗೆ ಆಹಾರ ಜಾಸ್ತಿ ಕೊಡ್ಬೇಕಾಯ್ತದೆ, ಆಳ್ತಕ್ಕ ತಗೋತಾನೆ ಊಟ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಇದಕ್ಕೆ 4 ವರ್ಷದಿಂದ ಹೊರಗಡೆಯಿಂದ ಗೊಬ್ಬರ ತಂದಾಕಿದೆ ಆಗ್ಲಿ, ರಾಸಾಯನಿಕ ಗೊಬ್ಬರಗಳಾಗ್ಲಿ ನಾವು ಅಳವಡಿಸಿಲ್ಲ. ಇದಕ್ಕೆ ಕಂಪ್ಲೀಟ್ ಆಗಿ 4 ವರ್ಷದಿಂದ. ಮೊದಲೇ ವರ್ಷ ನಾವು ನಮ್ಮ ತಂದೆ ನನ್ನ ಕೈ ಕೊಟ್ಟಾಗ 4 ವರ್ಷದಿಂದ ಮೊದಲೇ ಬರೀ 5 ಕ್ವಿಂಟಲ್ ಕೊಡ್ತು. ನಾನು ಆಲ್ರೆಡಿ ಸುಭಾಷ್ ಬಳ್ಳಕ ನೈಸರ್ಗಿಕ ಕೃಷಿ ಬುಕ್ತು ನನ್ನ ತಲೆಗೆ ಹೋಗಿತ್ತು. ಕಂಪ್ಲೀಟ್ ಆಗಿದೆ. ನಾನು ಗ್ಲಾಸ್ ಆದ್ರೂ ಸಿಕ್ಕಿಲ್ಲ, ಜಾಬ್ ನೀವು ಕೇಳ್ಬೋದು, ಜಾಬರ್ ಇದ್ರಿ, ದುಡ್ಡೇನೋ ಅವಶ್ಯಕತೆ ಇಲ್ಲ ಅದಕ್ಕೆ ಮಾಡ್ತಾ ಇದ್ರಿ ಅಂತ. ಹಂಗನ್ಕೋಬೇಡಿ, ನಮಗೂ ತೊಂದರೆಗಳು ತುಂಬ ಇದೆ. ನಾವು ಸಂಪಾದನೆ ಬೇರೆ ಕಡೆ ಹೊಡ್ಕೊಂಡು ಹೋಗ್ಬೇಕು, ಬಿಸ್ನೆಸ್ ಮೈಂಡ್ ಬೇರೆ ಕಡೆ ಇರಬೇಕು. ಫಲವತ್ತತೆ ಆದಮೇಲೆ ಇವೆಲ್ಲ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್. 1 ವರ್ಷ ಆದ್ಮೇಲೆ ಆದಾಯ ಬರೋದು. ಮಧ್ಯದಲ್ಲಿ ನೀವೇನು ಕೆಲಸ ಮಾಡ್ತೀರಾ ಮಾಡಿ, ಹೊರಗಡೆ ದುಡಿರಿ, ವರ್ಷಕ್ಕೊಂದ್ಸಲ ಇಲ್ಲಿ ಮಾಡಿಯಪ್ಪ. ಇದು ಬಿಡಿ, ಇದ್ರ ಭೂಮಿನ ಇದು ಅದೇ ಬಂದೇ ಬತ್ತಾನೆ. ಇದು 50,000 ರೂಪಾಯಿ ಬೇಕಾ, ನೀವು ಅಡಿಕೆ ಕೆಡಗೋ ಟೈಮಲ್ಲಿ ನಾನು ಬರ್ತೀನಿ, ಬನ್ನಿ, ನೀವು ನಿಮ್ಮ ಕಣ್ಮುಂದೆನೇ ತೂಕ ಹಾಕ್ತಾರೆ, ಕಿತ್ಕೊಂಡು ಹೋಗ್ತಾರೆ. ನೀವು ಯಾವುದೇ ಟೈಮಲ್ಲಿ ಯಾವ ವಿಜ್ಞಾನಿಗೆ ಬೇಕಾದ್ರೆ ಮಣ್ಣು ಪರೀಕ್ಷೆಗೆ ಹೋಗ್ಕೊಡಿ, ರಾಸಾಯನಿಕ ಐತೆ ಅಂತ ನೀವು ಪ್ರೂವ್ ಮಾಡಿ. ನಾವು ಅಷ್ಟು ಕಾನ್ಫಿಡೆನ್ಸ್ ಆಗಿದ್ದೀನಿ, ನನ್ನ ತಾಕತ್ತದು. ಅದಕ್ಕೆ ದಯವಿಟ್ಟು ಯಾರೂ ರಾಸಾಯನಿಕ ಬಳಸಿ ನೋಡಿ. 2 ಎಕರೆ ತೋಟ ಒಳಗಡೆ ಹೆಚ್ಚು ಕಡಿಮೆ 300-320 ಸಸಿ ಹಾಳಾಗಿದೆ. ಅವ್ರ ಜೊತೆ ನಾನು ಹಾಕಿರೋದು ತೋಟ ಮಾಡಿರೋದು. 1 ಸಸಿ ರೋಗ ತೋರಿಸ್ಕೊಳ್ಳೋದು. ಯಾಕೆ ಬರ್ತಿದೆ, ಯಾಕೆ ರಾಸಾಯನಿಕ ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಹೆಂಗೆ ಬರ್ತೈತೆ ಇದು? ಇವಾಗ ಒಂದು ಯಾಕೆ ಬೇರೆಯವರು ಅಡಾಪ್ಟ್ ಮಾಡ್ಕೊಳ್ಳಲ್ಲ ಯಾವುದನ್ನ? ನೈಸರ್ಗಿಕ ಕೃಷಿ
ಕೃಷಿನೇ. ನೀವ್ ಯಾಕೆ ಮಾಡ್ಕೊಂಡಿಲ್ಲ, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಮತ್ತೆ ಮಾಡ್ಕೊಂಡು ಇಲ್ಲ ಅಲ್ಲೇ ನಾವು ಇರ್ಬೋದಾಯ್ತಲ್ಲ? ಮಾಡ್ಕೊಂಡಿದೀವಿ, ನಾವು ನೈಸರ್ಗಿಕ ಕೃಷಿನೇ ಮಾಡ್ತಾ ಇರೋದು. ನಿಮ್ ಪಕ್ಕದವ್ರು ಯಾಕೆ ಮಾಡ್ಕೊಂಡಿಲ್ಲ? ಅಲ್ಲ ನಾನು ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅಲ್ಲ ನೀವ್ ಹೇಳ್ಬೇಕು ನನಗೆ, ಅವ್ರು ಯಾಕ್ ಮಾಡ್ಕೊಂಡಿಲ್ಲ, ನಿಮ್ಮೂರವ್ರು ಯಾಕೆ ಮಾಡ್ಕೊಂಡಿಲ್ಲ ಹೇಳಿ? ಅದನ್ನ ಹುಡಿಕೊಂಡೇ ಬಂದಿದ್ದೀನಿ, ನಿಮ್ಮ ಹತ್ರ ಉತ್ತರ ಸಿಗುತ್ತೆ ಅಂತ ಬಂದಿದ್ದೀನಿ. ನೋಡಿ ಸರ್, ಇಷ್ಟೇ ಇವತ್ತಿನ ಮನುಷ್ಯನಿಗೆ ನಿಮ್ ತಂದೆ ರಾಸಾಯನಿಕ, ಈಗ ನಮ್ಮ ತಂದೆ ರಾಸಾಯನಿಕ ಬಳಸ್ತಾ ಇದ್ದಾರೆ, ನಮ್ಮ ಅಣ್ಣ ಕೂಡ ರಾಸಾಯನಿಕ ಬಳಸ್ತಾರೆ. ಈಗ ಅಡಿಕೆ ಕಿಡಗ ದಿನ ಬನ್ನಿ ನೀವು, ಅವನು ರಾಸಾಯನಿಕ ಬೆಳೆಸಿ ಹೆಚ್ಚ ಫಸದು ಸಗಣಿ ಅಲ್ಲೇ ತಿಪ್ಪೆ ಮಾಡ್ಕೊಬಿಟ್ಟವ್ರೆ, ಅದ್ರ ಗೊಬ್ಬರನು ತುಂಬ್ತಾನೆ, ರಾಸಾಯನಿಕವನ್ನು ಬಳಸ್ತಾನೆ. ಇಬ್ರದ್ದು ಒಂದೇ ದಿನ ಅಡಿಕೆ ಕೆಡಕ್ತಾರೆ, ತೂಕದಲ್ಲಿ ವ್ಯತ್ಯಾಸ ತೋರಿಸ್ತಾರೆ. ನಂದು ಒಂದ್ ಕ್ವಿಂಟಲ್ ಜಾಸ್ತಿನೇ ಇರ್ತದೆ, ಏನು ಬೆಳೆಸ್ತಾನೆ ಅವನಿಗೆ ಅದೇ ಇದಾಗಾಗಿ. ಅಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಇಳುವರಿ ಬಗ್ಗೆ ನಾನು ಇದೇ ಮಾಡ್ತಾ ಇಲ್ಲ. ನೋಡಿ ಸರ್, ಮೊನ್ನೆ ಏನಾಗಿದೆ ಸರ್, ಇಲ್ಲಿ ಬೇರ್ಗಳೆಲ್ಲ ಏನಾಗಿದೆ, ನೀವು ಬಿಟ್ರೆ ವೈಟ್ ರೂಟ್ಸ್ ಬರಬೇಕು ಅಂತಾರೆ, ಅಡಿಕೆ ಚೆನ್ನಾಗಿರ್ಬೇಕು ಆರೋಗ್ಯವಾಗಿ. ಏನಾಗಿದೆ ಸರ್ ಇಲ್ಲೆಲ್ಲ? ಏನಾಗಿದೆ ಹೇಳಿ, ಯಾಕೆ ಬರ್ತಿದೆ ಹೇಳಿ? ಇದು ಪೋಷಕಾಂಶ ಇದೆ, ತಗೊಳ್ತಾ ಇದೆ. ಅಡಿಕೆ ಬೇರ್ಗಳ ಮೇಲೆ ಎದ್ದಿರೋದು. ಭೂಮಿಗೆ ಒಂದು ಗಿಡ ಬೆಳೆಯಕ್ಕೆ ಸಂಪೂರ್ಣವಾದ ಪೋಷಕಾಂಶ ಒಂದು ನಾಟಿ ಹಸು ಸಗಣಿ ಮತ್ತೆ ಗಂಧದಲ್ಲಿ. ಈಗ ನೀವು ತೋರಿಸಿದ ಅಡಿಕೆ ಬೇರೆ, ಅದು ಅಡಿಕೆ ಬೇರೆ ಸರ್. ಈಗ ಅಡಿಕೆ ಬೇರೆ ಅಷ್ಟರಲ್ಲಿ ಇರುತ್ತಾ? ಈಗ ಉತ್ತರ ಏನಾಯ್ತದೆ ಸರ್? ಈ ಕಟ್ಟ ಉತ್ತರ ಸಿಂಪಲ್ ಸರ್, ಅವ್ರಿಗೆ ಸೊಳ್ಳೆ ಅದಕ್ಕೆ ಅಂತಾನೆ ದಯವಿಟ್ಟು ಇಲ್ಲ, ಪರವಾಗಿಲ್ಲ. ಎಲ್ಲ ಆರೋಗ್ಯಕರವಾದ ಸೊಳ್ಳೆಗಳು, ಇಲ್ಲ. ಕಾಯಿಲೆ ಬರಲ್ಲ, ನಾನು ಗ್ಯಾರಂಟಿ ಒಳ್ಳೆ ಸೆನ್ಸಿಟಿವ್ ಅವ್ರು ಸ್ವಲ್ಪ. ಅವ್ರೇನು ನಿಮ್ಗೆ ತೊಂದರೆ ಕಚ್ಚುತ್ತಾರೆ, ಒಯ್ತಾರೆ, ರಕ್ತ ಕೊಡ್ಕೋತಾರೆ. ಹೊಸದಾಗಿ ಬಂದಿದ್ದಾರೆ, ನಿಮ್ಗೆ ಕಚ್ಚುತ್ತಾರೆ, ನಮ್ದು ತಗೊಂಡ್ತೆ ಬೇಜಾರಾಗ್ಬಿಟ್ಟಿರ್ತದೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಸರ್, ಇವಕ್ಕೆ ಪ್ರತಿ 4 ಗಿಡಕ್ಕೆ ಈಗ ಬೀಜ ಹಾಕಿದೀವಿ, ಏನು ಇಲ್ಲಿ ಮಾಡಿದೀವಿ ಅಂತ ನೀವು ಅನ್ಕೋಬಹುದು. ಇದು ಏನ್ ಮಾಡಿದೀವಿ ಅಂದ್ರೆ ಗ್ಲಿಸಿಡಿಯ ಬೀಜಗಳನ್ನ ಅಡಾಪ್ಟ್ ಮಾಡಿದೀವಿ, ಬೀಜನೇ ನೆಟ್ಬಿಟ್ಟಿದೀವಿ. ಈಗ ಯಾಕೆ ಅಂದ್ರೆ ಈಗ ಮಳೆಗಾಲ, ನಾವು ಇಷ್ಟು ದಿನ ಯಾಕೆ ವೆಯ್ಟ್ ಮಾಡೋದು, ಮಳೆ ಬರಲಿ ಚೆನ್ನಾಗೆ ಭೂಮಿಗೆ ಅಂದ್ಬಿಟ್ಟು ಒಂದೊಂದೇ ಟೈಅಪ್ ಮಾಡ್ಕೊಬತ್ತಾ ಇದೀವಿ. ಇದು ಆಲ್ರೆಡಿ ಹಳೇದು. ಇದು ಯಾಕೆ ಹಾಕ್ತಿವಿ ಅಂದ್ರೆ ಸರ್, ನೈಟ್ರೋಜನ್ ಸಾರಜನಕ ಸಿಡಿಕಣ ಗಿಡಗಳು ನಮ್ಮ ಮಳೆಗೆ ಬೇಕಾಗಿರೋದನ್ನ ವಾತಾವರಣದಲ್ಲಿರುವ ಎಲ್ಲಾ ಇದು ಸಪ್ ಮಾಡಿ. ಗ್ಲಿಸಿಡಿಯನೇ ಯಾಕೆ ಹಾಕಿದ್ದೀರಾ, ನುಗ್ಗೆ ಯಾಕೆ ಹಾಕಲ್ಲ? ಇದು ನುಗ್ಗೆ ಗಿಡ ಹೇಳ್ತೀನಿ ಕೇಳಿ, ನಿಮ್ಗೆ ಸೊಪ್ಪಾಗಲ್ಲ, ಮುಚ್ಚಿಗೆ ಮಾಡಕ್ಕಾಗಲ್ಲ. ಸೊ ವಾತಾವರಣದ ನೈಟ್ರೋಜನ್ ಸಾರಜನಕ ಸಿಡಿಕಣ ಎರಡೂ ಮಾಡ್ತದೆ, ಅದು ಇಲ್ಲ ಅನ್ನಕ್ಕಿಲ್ಲ, ಆದಾಯನೂ ಕೊಡ್ತದೆ ನುಗ್ಗೆ ಗಿಡ. ಬಟ್ ನಮ್ದು ಇದಕ್ಕೆ ಮುಚ್ಚಿಗೆ ಮಾಡುತ್ತೆ, ಮುಚ್ಚಿಗೆ ಬೇಕು ನಮ್ಗೆ. ಇದ್ರಲ್ಲಿ ಜಾಸ್ತಿ ಎಲೆ ಬರುತ್ತೆ, ಫಾಸ್ಟ್ ಆಗಿ ಬೆಳೀತಾ ಹೋಗುತ್ತೆ. ನಮ್ಗೆ ಮುಚ್ಚಿಗೆ ಮೇಯ್ನು. ಅಡಿಕೆ ಪಟ್ಟಿಗಳನ್ನು ಹಾಕೊಂಡು ಅದ್ರ ಜೊತೆಗೆ ಮುಚ್ಚಿಗೆ ಮಾಡ್ಕೊಬಂದು ಜೀವಾಮೃತ ಕೊಟ್ಕೊಂಡು ಇದನ್ನ ಹಾಕೊಂಡು ನೀವು ಜೀವಾಮೃತ ಕೊಟ್ಟು ಬಂದಿದ್ದೆ, ಅಲ್ಲಿ ಜಗತ್ತಿನ ಯಾವುದೇ ಕೆಮಿಕಲ್ ನೀವು ತಂದು ಹಾಕ್ಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಅಷ್ಟು ಕಂಪ್ಲೀಟ್ ಆಗಿ ನಿಮ್ಗೆ ಅಡಿಕೆ ಗಿಡ ಆರೋಗ್ಯಕರವಾಗಿ ಅಡಿಕೆನೂ ಬರುತ್ತೆ. ನೀವು ಹೇಳ್ಬೋದು, ಅಡಿಕೆ ಗಿಡಕ್ಕೆ ಯಾಕೆಪ್ಪ ನಾವು ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ, ಯಾಕೆ ಇದು ನಮಗೆ ಬೇಕು, ರಾಸಾಯನಿಕ ಬಳಸ್ಕೊಂಡೇ ಮಾಡ್ಬೋದಲ್ಲ ಅಂತ ಕೇಳ್ತಾರೆ ಕೆಲವರು ಜನ. ಸರ್ ನಾನು ಹೇಳೋದು, ಜೀರೋ ಇನ್ವೆಸ್ಟ್ಮೆಂಟ್ ನಿಮ್ಗೆ 10 ಕ್ವಿಂಟಲ್ ಬಂದ್ರು ನಿಮ್ಗೆ ಲಾಭನೇ ತಾನೆ. 10 ಕ್ವಿಂಟಲ್ ಬಂದ್ರು ಲಾಭ, 10 ಕ್ವಿಂಟಲ್ ಬರಲ್ಲ ಒಂದು ಎಕರೆಗೆ. ನೀವೇನು ಅವರೇಜ್ ನಿಮ್ಗೆ ರಾಸಾಯನಿಕ ಕೆಡಿತಾ ಇರ್ತಾರೆ ಹಾಕೊಂಡು, ಅದಕ್ಕೆ 20-30 kg 1 ಕ್ವಿಂಟಲ್ ಜಾಸ್ತಿನೇ ಇರ್ತದೆ. ಆಮೇಲೆ ತಾಕತ್ತಾಗಿರುತ್ತೆ, ಯಾವುದೇ ಮಳೆ ಗಾಳಿಗೆ ಅಳ್ಳಾಡಕ್ಕಿಲ್ಲ ಮರ. ಬನ್ನಿ ರಾಸಾಯನಿಕ ಬಳಸಿ ಏನಾಗಿದೆ ಅನ್ನೋದು ತೋರಿಸ್ತೀನಿ. ಈಗ ಮತ್ತೆ ಕ್ವಶನ್ ಕೇಳ್ತಾ ಇದೀನಿ, ಕೇಳಿ ನೀವು ದಯವಿಟ್ಟು ಕೇಳಬೇಕು. ಅಲ್ಲಲ್ಲ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡು ಹೋಗ್ಬೇಕು ದಯವಿಟ್ಟು. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಯಾಕೆ ರೈತರು ನಿಮ್ಮ ತೋಟದ ಸುತ್ತಮುತ್ತ ಯಾಕೆ ಅಡಾಪ್ಟ್ ಮಾಡ್ಕೋತಾ ಇಲ್ಲ ಹೇಳ್ತೀನಿ. ಅದನ್ನು ನೋಡಿ, ಅವ್ರು ಕೂಡ ಗೊತ್ತಾಗ್ಲಿಲ್ಲ ನನಗೆ. ಭರತ್ ಅವ್ರೆ, ನೀವು ಮದುವೆ ಆಗಿದೆ ನಿಮ್ಗೆ? ಇಲ್ಲ ಮದುವೆ ಆಗಿ 2 ಮಕ್ಳು ಆಗ್ಬಿಟ್ಟಿರ್ತವೆ ಅನ್ಕೊಳ್ಳಿ. ನಾನು ವರ್ಷಕ್ಕೆ ಒಂದು 80,000 ರೂಪಾಯಿ ಕಟ್ಟಬೇಕು ಫೀಸು. ನನಗೆ ರೈತ, ನಾನು ಕಂಪ್ಲೀಟ್ ರೈತ, ನನಗೆ ಎಲ್ಲೂ ಆದಾಯ ಇಲ್ಲ. ನಾನು ಅದರಲ್ಲೇ ಇಳುವರಿ ದುಡ್ಡು ತಗೋಬೇಕು. ಆಗ ಏನ್ ಮಾಡ್ತೀರಾ ನೀವು? ಏನಾದರೂ ದುಡ್ಡು ಬರುವಂಥ ಬೆಳೆಗಳನ್ನ ಹಾಕ್ತೀವಿ. ಬೇರೆ ಆಪ್ಷನ್ಸ್ ಇಲ್ಲಪ್ಪ ಅವ್ನಿಗೆ, ನಾನು ಜಮೀನಲ್ಲೇ ಮಾಡ್ಬೇಕು. ಅವ್ನಿಗೆ ಬೇರೆ ತಲೆ ಇಲ್ಲ. ಯಾವ ರೈತ ಇವತ್ತು ತಲೆ ಓಡಿಸ್ ಮಾಡ್ತಾ ಇದ್ದಾನೆ? ಇವಾಗ ನನ್ನ ತಲೆ ಇದೆ. ನಾನು ಮಾನಸ ಗಂಗೋತ್ರಿಗೆ ಒಂದು 12 ಗಂಟೆಗೆ ಟೈಅಪ್ ಮಾಡ್ತೀನಿ. ಬೆಳಗ್ಗೆ 5-6 ಗಂಟೆಗೆ 2,000 ರೂಪಾಯಿ ನಾನು ಗಿಸಿನ್ ಹೊಡೆದು, ನನ್ನ ಟಿಲ್ಲರ್ ಇದೆ, ನೀವು ನೋಡ್ಬೋದು, ನಾನು ಟಿಲ್ಲರ್ ತೋರಿಸ್ತೀನಿ. ಮನೇಲಿ ಒಂದಿದೆ ಅಗ್ರಿಮಾಲ್ಟ್ 9 HP, 600 ರೂಪಾಯಿ ಕೊಡ್ತಾರೆ ಗಂಟೆಗೆ. ಒಂದು ಬ್ರಷ್ ಕಟ್ಟರ್ ಈಗ ಬೆಳಿಗ್ಗೆ ಅವರೆಲ್ಲ ಕಾಲ್ ಮಾಡೋದು ನನಗೆ ಸಿಗ್ಲಿಲ್ಲ. ಯಾಕೆ ಹೇಳಿ, 2,000 ರೂಪಾಯಿ ಮಾಡಿದೆ ಸಾಕು ನನಗೆ. ಅದಕ್ಕೆ ಒಂದು ದಿನಕ್ಕೆ 2,000 ರೂಪಾಯಿ ತಿಂತೀರಾ ಸರ್ ನೀವು? ಖರ್ಚು ಮಾಡ್ತೀರಾ 2,000ನ? ನಮ್ಗೆ ಸಾಕು, ಆರೋಗ್ಯಕರವಾದ ಜೀವನ ನಡೀತಾ ಇದೆ. ಅಲ್ಲ, ನಾನು ಈಗ ಅವರು ಆ ಥರ ಕೆಮಿಕಲ್ ಹಾಕಿದ್ರು ಅವ್ರಿಗೂ ಏನು ಲಾಭ ಎಕ್ಸ್ಟ್ರಾ ಏನು ಬರಲ್ಲ ಅಂದಮೇಲೆ ಯಾಕೆ ಮಾಡ್ತಾರೆ?
ಸರ್ ವಿಧಿ ಇಲ್ಲ, ಅವ್ನಿಗೆ ನಂಬಿಕೆ ಇಲ್ಲ ಇದ್ರ ಮೇಲೆ. ನಂಬಿಕೆ ಅವ್ರಿಗೆ ಹೇಳಂತ ಒಬ್ಬ ಪರ್ಸನ್ ಇಲ್ಲ. ಇವತ್ತು ನಾವು ಕಾರ್ಯಾಗಾರ ಮಾಡಿದ್ದು ಮಂಡ್ಯದಲ್ಲಿ, ಹ್ಮ್. ಸುಭಾಷ್ ಪಳ್ಳೆಕಾರದ ಅವ್ರದ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾರ್ಯಾಗಾರ ಮಾಡಿದಾಗ ಅಲ್ಲಿ ಸುಮಾರು ರೈತರುಗಳು ರಾಸಾಯನಿಕ ಬಳಸಿರೋರೆಲ್ಲ ಬಂದಿದ್ರು. ನಾವು ಎಕ್ಸ್ಪೆಕ್ಟೇಷನ್ ಪಟ್ಟಿತ್ತಿಲ್ಲ ಅಷ್ಟೊಂದು ಜನ ಬರ್ತಾರೆ ಅಂತ. ಇವತ್ತು ಕೃಷಿ ಯೂನಿವರ್ಸಿಟಿಲಿ ಇರುವಂತ ಪ್ರೊಫೆಸರ್ಸ್ಗಳು, ವಿಜ್ಞಾನಿಗಳು ತಿಳಿಸಿ ಹೇಳ್ತಲ್ಲ ಸರ್. ಯಾರು ಹೇಳ್ತಾ ಇದಾರೆ ಇವತ್ತು? ಪುನೀತ್ ರಾಜ್ಕುಮಾರ್ ಇರ್ಬೋದು, ಆರೋಗ್ಯ ಹಾಲ್ಗೆ ಅಲ್ಟೇಜ್ ಕೊಟ್ರು, ಹಳ್ಳಿ ಕರಸು ತಗೊಳ್ಳಿ ಅಂತ ಅಲ್ಟೇಜ್ ಕೊಟ್ರ? ಯಾಕೆ ಸೋತೋದ್ರು ಸರ್ ಅವರು? ಎಷ್ಟು ವರ್ಷ ಅವ್ರಿಗೆ? 47 ವರ್ಷ. ನಮ್ಮ ಪಾಪ ಅವ್ರ ಮೇಲೆ ನಾನು ಕೆಟ್ಟದ್ದು ಮಾಡ್ತಲ್ಲ. ರೈತರುಗಳಿಗೆ ಕೊಡಬೇಕಾಗಿರೋಂಥ ಆಹಾರ ಇಲಾಖೆಗಳು ಒಳ್ಳೆ ಉತ್ಪನ್ನಗಳನ್ನ ಬೆಳೆಸಿ ಅಂತ ವಿದ್ಯಾವಂತರುಗಳು, ತಿಳಿದಂಥವ್ರು, ಒಳ್ಳೆ ಎಜುಕೇಷನ್ ಇರೋರು, ಭೂಮಿನೇ ಮಣ್ಣ ಕೈಲಿ ಮುಟ್ತಂಥದ್ದು ಅಳ್ಕ ನನ್ನ ಮಕ್ಕಳು ಇವತ್ತು ವಿಷ ಹಾಕಿ ಅಂತ ಹೇಳ್ಕೊಡ್ತಾರೆ. ಅವ್ರು ಕರೆಕ್ಟಾಗಿ ಮಾರ್ಗ ಕೊಟ್ಟಿದ್ರೆ, ತಿಳ್ಕೊಂಡಿದ್ರೆ ರೈತರುಗಳು ಯಾಕೆ ಸರ್ ಇವತ್ತು ವಿಷ ಪೋಣಿಸ್ತಿದ್ರು? ಯಾರು ಸರ್ ಅವ್ರು ರೈತರಿಗೆ ಯೂರಿಯಾ ಹಾಕಿ ಪಟಾಸ್ ಹಾಕಿ ಅಂತ ಹೇಳ್ಕೊಡೋರು ಯಾರು ಹೇಳಿ ಸರ್? ನೀವು ಯಾರು ಹೇಳ್ಕೊಡ್ತಾರೆ ಅವ್ರಿಗೆ? ಅವ್ರು ಮಾಮೂಲಿ ಕೃಷಿ ವಿಜ್ಞಾನ. ನಾನು ಹೋಗಿ ಔಷಧಿ ಅಂಗಡಿ ಇಟ್ಕೊಂಡಿರ್ತೀನಿ, ಹೋಯ್ತಾನೆ, ಅಣ್ಣ ಇದೊಂದು ಗಿಡ ಇದೊಂಚೂರು ಎಲೆ ಕಿತ್ತಾಗ್ತದೆ, ತಿನ್ಕೊಬಿಡ್ತದೆ ಕಣ, ಇದಕ್ಕೆ ಏನ್ ಮಾಡ್ಬೇಕಣ್ಣ ಅಂತಾನೆ. ಇದು ಈಜಿ ಕಣ, ತಗೋ ಔಷಧಿಯ ಬಿಡಿತಾನೆ. ಬಂದ್ಬಿಟ್ಟು ಏನ್ ಫ್ಲೇಯರ್ ಹಾಕಬಿಟ್ಟು ಬ್ರರ್ ಅಂದ್ಬಿಡ್ತಾನೆ. ಅಲ್ಲಿ ನಮ್ಮನ್ ಸರ್ವನಾಶ ಸರ್. ಒಂದು ಜೈನುಳ ಬರಕಿಲ್ಲ, ಒಂದು ಕತೆ ಬರಕಿಲ್ಲ, ಒಂದ್ ಏನೋ ಬರಕಿಲ್ಲ, ಜಮೀನೇ ಯಾಕ್ಬಿಟ್ಟೋಯ್ತು ಇನ್ನು. ಏನು ವಿಷ ಅಂದ್ರೆ ಎಲ್ಲಾರ್ಗು ವಿಷನೇ ಅಲ್ವಾ? ನೀವೇ ತಿನ್ನ ಅಂತ ಜಮೀನಿಗೆ ವಿಷ ಹಾಕ್ಬಿಟ್ಟು ಇವತ್ತು ನಾವು ತಿನ್ಬಿಟ್ಟು ಅರ್ಧ ವಯಸ್ಕೋಯ್ತಾವಿ. ಏನ್ ಮಾಡ್ದಂಗೈತಿ ನೀವು? ಈಗ ಬ್ಯಾಡಿ ಸರ್, 50 ವರ್ಷ ನೀವು 1 ಕೋಟಿ 2 ಕೋಟಿ ನಾನು ಸಂಪಾದನೆ ಮಾಡ್ಕೊಬತ್ತೀನಿ ಹೊರಗಡೆ ಹೋಗಿ ವಿದೇಶಕ್ಕೆ, ತಿನ್ಬಿಟ್ಟು ಚೆನ್ನಾಗಿ ಬೇಕ್ರಿ ತಿಂಡಿ ತಿನ್ಬಿಟ್ಟು ಚೆನ್ನಾಗಿ ದಪ್ಪ ಮಾಡ್ಕೊಂಡು 1 ಕೋಟಿ ತಗೊಬಂದು ಬರ್ತೀನಿ. ಒಂದಿನ ತಲೆ ತಿರ್ಗಿ ಬೀಳ್ತೀನಿ, ಹೋಯ್ತೀನಿ ಆಸ್ಪತ್ರೆಗೆ. ನೋಡಪ್ಪ, ನಿನ್ನ ಹತ್ರ ಎಲ್ಲ ಕಾಯಿಲೆಗಳು, ಸರ್ವ ಕಾಯಿಲೆಗಳು, ವಿಶ್ವದಲ್ಲಿರೋ ಕಾಯಿಲೆಗಳೆಲ್ಲ ನಿನ್ನ ಹತ್ರ ಬಂದ್ಬಿಟ್ಟವೆ. ಇನ್ಮೇಲೆ ನಿನ್ ಡಯಟ್ ಅಲ್ಲಿ ಇರ್ಬೇಕು ಅನ್ಬಿಡ್ತಾನೆ ಡಾಕ್ಟ್ರು. ನನ್ನ ಹತ್ರ 1 ಕೋಟಿ ಇದೆ, ಅಂಗಡಿಗೆ ಹೋಗಿ ತಗೊಳಂಗಿಲ್ಲ. ಅಯ್ಯೋ ತಿನ್ನೇ ಬೇಡ ಅಂತಾನಲ್ಲಪ್ಪ ಅಂತ ಅನ್ಬಿಡ್ತೀರಾ ನೀವು? ಅಂತದ ಬರ್ತದ ಇಲ್ವ ಹೇಳಿ? ಇದೆಲ್ಲ ಯಾರು ಮಾಡ್ತವ್ರೆ? ಹೇಳ್ಬೇಕು ಸರ್. ಕ್ವಶನ್ ಕೇಳಿದ್ಮೇಲೆ ಆನ್ಸರ್ ಬಂದು ನೀವು ಹೇಳ್ಬೇಕು. ಈಗ ನಮ್ಮ ಯೂನಿವರ್ಸಿಟಿಗಳು ಮತ್ತೆ ನಮ್ಮ ಈಗ ನೀವಿಲ್ಲಿ ಬಂದಿದ್ದೀರಾ, ತಾಕತ್ತಾಗೆ ನಾನು ಬದಲಾಯಿಸ್ತೀನಿ ಅಂತ ಬಂದಿದ್ದೀರಾ. ನಾಳೆನೆ ನಿಂತ್ಕೊಳ್ಳಿ ಸರ್, ಪಂಚೆ ಈಗ ಬಿಟ್ಟಿದ್ರಿ, ಎತ್ ಕಟ್ಕೊಳ್ಳಿ, ಕಟ್ಬಿಟ್ಟು ಮಾತಾಡಿ. ಏಯ್ ಮಾಡ್ರಲ್ಲ, ಇಲ್ಲಿ ಯಾವ ಬೋಳಿ ಮಗ ಹೇಳ್ದ ಮಣ್ಣಲ್ಲಿಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಸರ್. ಕತ್ಕೊಂಡೋಗಿ ಈ ಮಣ್ಣ ಎತ್ಕೊಂಡೋಗಿ, ಅವನ್ ಮಣ್ಣು ತಗೊಂಡೋಗಿ ಕೆಮಿಕಲ್ ಹಾಕಿರೋನ್ನ ಯಾವನ್ನಾದ್ರೂ ಈ ಮಣ್ಣಲ್ಲಿ ನಿಮ್ ಬೆಳೆಯಕ್ ಬೇಕಾಗಿರೋ ಪೋಷಕಾಂಶ ಇಲ್ಲ ಅಂತ ಅವ್ನು ಪ್ರೂವ್ ಮಾಡ್ಲಿ ಸರ್. ಬೋಳಿ ಮಗ ಅವನು ಇದ್ದೇ ಇರುತ್ತೆ ಸರ್. ಭೌತಶಾಸ್ತ್ರದವರು ಬಳ್ಳಾರಿಯಿಂದ ಬರ್ತಾವ್ರೆ ನೋಡಕ್ಕೆ, ಈ ತೋಟ, ಇದೇ ತೋಟನ ವಿಸಿಟ್ ಮಾಡಕ್ಕೆ. ಭೌತಶಾಸ್ತ್ರದಲ್ಲಿ ಪ್ರೊಫೆಸರ್ ಆಗಿರೋರು ಅವರು. ನಾರಾಯಣಪ್ಪ ಅಣ್ಣ ಪಾಟೀಲ್ ಅನ್ಬಿಟ್ಟು ಅವ್ರ ಹೆಸರು. ತುಂಬಾ ಚೆನ್ನಾಗಿದೆ, ಇಷ್ಟು ಉದ್ದ ಇದೆ, ಸಾಹೇಬ್ ಪಾಟೀಲ್ ಅಂತ ಬರ್ತಾ ಇದಾರೆ. ಯಾಕೆಂದ್ರೆ ಅವ್ರಿಗೆ ಇವತ್ತಿನ ಯುವಕರುಗಳು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇರೋದು ಅವ್ರಿಗೆ ಖುಷಿಯಾಗಿದೆ ಸರ್. ನಮ್ಮ ಯುವ ಪೀಳಿಗೆಗಳು, ನೀವು ವಯಸ್ಸಾದವರು ತಾತಂದಿರು ಪಾಪ ಮಾಡಿರೋದು ಹೇಳಿದಾರೆ ತುಂಬಾ ಜನ. ಅಷ್ಟು ಈಗ ಲೈಕ್ ಮಾಡಲ್ಲ. ಅಯ್ಯೋ ಪಾಪ ಏನೆಲ್ಲ ಮುಗಿದೋಗದೆ, ಏನ್ ಯುವಕರು ಏನೋ ಮಾಡೋಣ ನೋಡ್ಬೇಕನ್ನೋ ಕುತೂಹಲ ಇದೆ ಜನಕ್ಕೆ. ಇವತ್ತು ಬರ್ತಾರೆ. ನಿಮ್ಮಂತ ಯುವಕರುಗಳು ನಿಂತ್ಕೋಬೇಕು ಸರ್. ನಿಮ್ಗೆ ಏನೇ ಡೌಟ್ ಏನೇ ಇದ್ರು ಕೇಳಿ. ಯಾಕೆ ಬರೋ ತಾಳ್ಮೆಯಿಂದ ಇರ್ಬೇಕು ಸರ್. ತಾಳ್ಮೆ ಕಲ್ತ್ಕೊಳ್ಳಿ ಫಸ್ಟ್. ತಾಳ್ಮೆಯಿಂದ ಹೋದ್ರೆ ಪ್ರಪಂಚದಲ್ಲಿ ಯಾವುದನ್ನು ನೀವು ಏನು ಮಾಡೋಕ್ಕಾಗಲ್ಲ. ತಾಳ್ಮೆ ವೆರಿ ಇಂಪಾರ್ಟೆಂಟ್. ಬನ್ನಿ, ಇದಕ್ಕೆ ಮೆಣಸು ಮುಂದಿನ ದಿನದೊಳಗೆ ಮೆಣಸು ಹಾಕ್ತೀನಿ ಸರ್. ಇದು ಯಾಕೆಂದ್ರೆ ಕೆಮಿಕಲ್ ಹಾಕಿ 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 ನಮ್ಮ ತಂದೆ ಬೆಳೆಸಿರೋಂಥದ್ದು ಎಲ್ಲ ದಯ್ಯ ಇದ್ದಂಗವೆ. ಇದು 4 ವರ್ಷದಿಂದ ನಾನು ಇವಕ್ಕೆ ಯಾಕೆ ಈ ಪದಗಳು ಉಪಯೋಗಿಸ್ತಾ ಇದೀನಿ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಅಷ್ಟು ರೋಸ ಹತ್ತಿಸ್ಬಿಡೋರು ನಮ್ಗೆ. ಇವೆಲ್ಲ ಆ ಕಡೆ ಬಾರ್ಡ್ರು ನಮ್ಮ ಅಣ್ಣಂದು, ಈ ಕಡೆ ಬಾರ್ಡ್ರು ನಂದು. ವಿಡಿಯೋದಲ್ಲೂ ಹೇಳಿದೀನಿ, ಆ ಬಾರ್ಡ್ರು ನಮ್ಗೆ ಗೊತ್ತಿಲ್ಲ ಸರ್ ಅಂದ್ಬಿಡ್ತೀನಿ. ಅಲ್ಲ, ಇದಕ್ಕೆ ಮೆಣಸು ನೀವು ಹಾಕ್ದಿರ ಇರೋ ಕಾರಣ ಬಂದು ಫಸ್ಟ್ ಇದು ಕನ್ವರ್ಟ್ ಆಗ್ಬೇಕು, ಅದಾದ್ಮೇಲೆ ಹಾಕೋಣ ಅಂತ ಗೊತ್ತಾಯ್ತದೆ. ಕಂಪ್ಲೀಟ್ ಆಗಿ ಈಗ ಮುಚ್ಚಿಗೆ ಮಾಡ್ಕೊ ಬರ್ತಾ ಇದೀನಿ. ಈ ಮುಚ್ಚಿಗೆ ಯಾವ ಲೆವೆಲ್ ಆಗ್ಬೇಕು ಅಂದ್ರೆ ಸರ್, 1 ಇಂಚು ಈ ತರ ಮಣ್ಣು ಕಾಣ್ಬಾರ್ದು. ಇದೆಯಲ್ಲ ಈ ಮಣ್ಣು ಅನ್ನೋದು ನಿಮ್ ಕಣ್ಣಿಗೆ ಕಾಣ್ಬಾರ್ದು. ಆ ಲೆವೆಲ್ ಹೊರಗಡೆಯಿಂದ ಏನು ಮುಚ್ಚಿಗೆ ಇರಲ್ಲ ಇಲ್ಲಿಗೆ. ಇಲ್ಲಿ 3 ವರ್ಷ ಬಿಟ್ಟು ಬನ್ನಿ ಸರ್ ನೀವು ನಮ್ಮ ತೋಟಕ್ಕೆ. ಇನ್ ಕಂಪ್ಲೀಟ್ ಆಗಿ ನಮ್ಮ ತೋಟದಲ್ಲಿ ನಿಮ್ಗೆ ಮಣ್ಣು ಸಿಗಲ್ಲ ಕಣ್ ಕಾಣಕ್ಕೆ. 1 ಇಂಚು ಬಗದ್ರೆ ಬರೀ ಗೊಬ್ಬರ ಸಿಗ್ಬೇಕು ನಿಮ್ಗೆ. ಇಡೀ 1 ಎಕರೆ ಗೊಬ್ಬರ ಮಾಡ್ಬೇಕು ಅನ್ನೋ ಪ್ಲಾನ್ ನಂದಿರೋದು. ಮುಚ್ಚಿಗೆ ಆ ಲೆವೆಲ್ ಮಾಡ್ಬೇಕು ಅನ್ನೋ ಪ್ಲಾನ್ ನನ್ಗಿರೋದು. ಯಾವನ್ ಬರ್ಲಿ ಸರ್ ಆಗ ವಿಜ್ಞಾನಿ ಇಲ್ಲ ಅಂತ ಬರ್ಲಿ ಆಗ ನನ್ಗೆ. ಅವ್ನ್ ಸುಮ್ನೆ ಹಿಂಗೆ ಎಸ್ಬಿಟ್ಟು ಹೋಗಿ ಇನ್ನೊಂದ್ ತಿಂಗಳು ಬಿಟ್ಟು ಬಾ ಗುರು, ನಿನ್ಗೆ ಅಲ್ಲಿ ಮರ ಬೆಳೆದಿಲ್ಲ ಕೇಳು ಗಿಡ ಅಂತ ಹೇಳ್ತೀನಿ ನಾನು. ಈಗ ಆ ತಾಕತ್ ನನ್ ಭೂಮಿಗೆ ಬಂದಿದೆ. ಇದಕ್ಕೆ ನೀವು ಹೊರಗಡೆಯಿಂದ ಏನು ಮುಚ್ಚಿಗೆ ತಗೊಂಡ್ ಹಾಕ್ತೀರಾ? ನೋಡಿ, ಇದು ಗುಡ್ ಕ್ವಶನ್, ಒಳ್ಳೆ ಕ್ವಶನ್ ಕೇಳಿದ್ರಿ. ಇದು ಮರ ಸರ್, ತನಗೆ ಬೇಕಾಗಿರೋ ಆಹಾರನ ತಾನೇ ಬಿಡಿಸ್ಕೊತದೆ. ಇದನ್ನ ಕಿತ್ಬಿಟ್ರೆ ನೀವೇ ಬೇರೆ ಕಡೆ ಕೊಟ್ರೆ ಆ ಮರ ಏನ್ ಅನ್ಕೋಬೇಡ,
ಬಡ್ಡಿ ಮಗ ನಾನು ಬೀಳಿಸ್ಕೊಂಡಿರೋದನ್ನ ತಗೊಂಡೋಗಿ ಹಾಕ್ಬಿಟ್ಟು ನಾನು ಈಗ ನಾನು ಏನು ಮಾಡಾನೆ, ಹೋಗಿ ನನ್ನ ಮಗಂಗೆ ಏನು ಕೊಡೋದೇ ಬೇಡ ಅಂದ್ಬಿಟ್ಟು ತನಗೆ ಬೇರೆ ಇರ್ತದೆ, ಸುಮ್ಮನೆ ಇರ್ತದೆ. ಇವ್ನು ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂದ್ಬಿಟ್ಟು ನಾನು ಆಹಾರನ ಕಿತ್ಕೊಂಡು ಬೇರೆ ಕಡೆಗೆ ಹಾಕ್ತಾನೆ, ನನಗೆ ಗೊತ್ತಾಯ್ಕಿಲ್ಲ ಇವನಿಗೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಇಳುವರಿ ಕಮ್ಮಿ ಆಯ್ತದೆ. ಸೊ ಯಾವುದೇ ಮರದ ತನ್ನ ಬೇಕಾಗಿರೋಂಥ ಪೋಷಕಾಂಶ ವಾತಾವರಣದಲ್ಲಿ ಹಿಡಿದು ತನ್ನ ಆಹಾರಕ್ಕೆ, ಈಗ ಹೆಂಗೆ ಅಡುಗೆ ಮನೆ ನೀವು ಬೇಯಿಸ್ಕೊಂಡಿರ್ತೀರಿ ಹಂಗೆ ವಾತಾವರಣದಲ್ಲಿ ಸೂರ್ಯನ ಶಕ್ತಿ ತಗೊಂಡು ತನ್ನ ಆಹಾರವನ್ನು ತಾನೇ ಬೇಯಿಸ್ಕೊಂಡಿರ್ತದೆ. ಅದನ್ನ ಅಡುಗೆ ಮಾಡಿ ರೆಡಿ ಮಾಡಿ ಕೆಳಗಡೆ ಬೀಳ್ಸ್ಕೊತದೆ ತನ್ನ ಊಟಕ್ಕೆ, ತನ್ನ ಜೀವನ ಮಾಡಕ್ಕೆ. ಅದನ್ನ ಏನ್ ಮಾಡ್ತಾನೆ ಮನುಷ್ಯ ಇವತ್ತು, ತಗೊಂಡು ಹೋಗ್ಬಿಟ್ಟು ನಾನು ಗುಡ್ಡೆ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾನೆ. ಅದು ಸರ್ವನಾಶ. ಅದು ನೋಡಿ ಸರ್, ನಾವು ಅಲ್ಲಲ್ಲೇ ಹಾಕಿದ್ವಿ. ಬಿಡ್ಬೇಕು ಸರ್. ಈಗ ನೋಡಿ ಬಿಟ್ಟಿರೋದು ಏನಾಗಿದೆ ಸರ್, ಇಲ್ಲಿ ಏನಾಗಿದೆ ಮಣ್ಣು ನೋಡಿ, ನೀರ್ ಕೇಳಲ್ಲ. ಕೋಟಿ ಸೂಕ್ಷ್ಮ ಜೀವಿಗಳು, ಬೇರ್ಗಳು ಎಲ್ಲ ಹೆಂಗ್ ಬಂದಿದೆ ನೋಡಿ ಎಲ್ಲಾ ಕಡೆ. ಬಿಡ್ಬೇಕು ಸರ್ ಯಾವತ್ತು. ಅಲ್ಲಿ ಬಿಟ್ಟಾಗ ನಿಮ್ಗೆ ಸೂಕ್ಷ್ಮ ಜೀವಿಗಳು ನಾವು ವಾತಾವರಣ ಕ್ರಿಯೇಟ್ ಮಾಡ್ಕೊಡ್ಬೇಕು, ನಾವು ಅದು ಬದುಕಕ್ಕೆ. ಅವಕ್ಕೆ ಬನ್ನಿ, ಇದು ನಮ್ಮ ತಂದೆ ನೋಡ್ಕೊತಾ ಇರೋದು ತೋಟ. ಈ ಕೆಳಗಡೆ ಇಲ್ಲಿಗೆ ಲಾಸ್ಟ್ ನಮ್ದು. ನಮ್ಮ ತಂದೆ ಅಂದ್ರೆ ಪಾಪ ಅವ್ರ ಜೀವನಾಂಶಕ್ಕೆ ನಾವೆಲ್ಲ ಕಿತ್ಕೊಬಿಟ್ಟು ನಮ್ಮ ತಂದೆ ಬದುಕ್ಬೇಡವಾ. ಸೊ ಅದಕ್ಕೆ ಅವರು ರಾಸಾಯನಿಕ ಬೆಳೆಸಿ ಹಿಂದೆ ಹೆಂಗ್ ಬೇಕಂಗ್ ಹಾಕೊಂಡವ್ರು ಅಡಿಕೆ ಸಸಿನ 10 ಕೇವೆ. ಇವಾಗ್ಲೂ ಅವರು ಹಾಕೊಡೋ ಸರ್ ನಿಮ್ಗೆ ಅದು ಮಾಮೂಲಿ. ಹೋಗಿದ್ರಿ ಈಗ ನೋಡಿ, ರಾಸಾಯನಿಕ ಬೆಳೆಸೋದು ಏನಾಗುತ್ತೆ ಅಂದ್ರೆ ಹೋಯ್ತಾ 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 ಇದು ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಗೆ ಒಂದು ಅಡಿಕೆ ಮರದ ಆಯುಸು 50 ವರ್ಷ 40 ವರ್ಷ ಗಂಟು ಬರುತ್ತೆ ನೀವು ನೈಸರ್ಗಿಕವಾಗಿ ಮಾಡಿದ್ರೆ. ಇಲ್ಲ, ಇನ್ನೂ ಜಾಸ್ತಿನೇ ಬರುತ್ತೆ. ಇನ್ನು 100 ವರ್ಷದ ಮೇಲ್ ಗಿಡಗಳಿದಾವೆ. 100 ವರ್ಷ ಅಲ್ಲ, ಇನ್ನೂ ಜಾಸ್ತಿ ಬರುತ್ತೆ ಸರ್. ಚೆನ್ನಾಗಿ ನೀವು ನೈಸರ್ಗಿಕವಾಗಿ ಬೆಳೆದ್ರೆ, ನನ್ ತಿಳಿದಿರೋ ಪ್ರಕಾರ, ನಾನು ಇಲ್ಲಿನ ವಾತಾವರಣಕ್ಕೆ ನಾನು ನೋಡಿರೋ ಪ್ರಕಾರ, ಅಡಿಕೆ ಸ್ಟಾರ್ಟ್ ಆಗಿ 10 ವರ್ಷ 12 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಡಿಕೆ ಬಿಡಕ್ಕೆ. ಚೆನ್ನಾಗಿದು ಕಂಪ್ಲೀಟ್ ಆಗಿ ಅಡಿಕೆ ಬಿಡಕ್ಕೆ. ಅದು ಅವರೇಜ್ ಹೋಯ್ತಾ 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 ಅದ್ರ ಆಯುಸ್ನ ಗೇಣ್ಣ ಕಮ್ಮಿ ಆಗ್ತಾ ಬರಬೇಡ್ದು ಯಾವತ್ತು. ಇದೇನು ಇದೆ ಅದೇ ಸೈಜಲ್ಲಿ ಮ್ಯಾಲೆ ಇರ್ಬೇಕು. ನಿಮ್ಗೆ ಈ ದೃಶ್ಯ ನೋಡ್ಬೇಕು ಅಂದ್ರೆ ಕಣಗಾಲ್ ಕೃಷ್ಣಮೂರ್ತಿ ಹತ್ರ ಹೋಗಿ. 20 ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದಾರೆ. 170 ಕ್ವಿಂಟಲ್ ಅಡಿಕೆ ಕೆಡಕ್ತಾರೆ ಸರ್ ಅವ್ರ ತೋಟದಲ್ಲಿ. ಜಾಲಿ ಗಿಡ, ಆಮೇಲೆ ಕೋಕೋ, ಮತ್ತೆ ಪ್ರತಿ 4 ಗಿಡಕ್ಕೊಮ್ಮೆ ಇಲ್ಲಿ ಮಧ್ಯದಲ್ಲಿ ಈ ಲೈನ್ ಅಲ್ಲಿ ಇದಿರುತ್ತೆ ಗ್ಲಿಸರಿ ಗಿಡ. ಸೊ ಅದನ್ನೇನ್ ಮಾಡ್ತಾರೆ, ಅಡಿಕೆ ಕೆಡಗಾದ್ಮೇಲೆ ಎಲ್ಲ ಕಡ್ದಿ ಮುಚ್ಚಿಗೆ ಮಾಡ್ಬಿಡ್ತಾರೆ. ಮುಚ್ಚಿಗೆ ಮಾಡಿ ಒಂದಿಷ್ಟು ತಡ್ನಿ ಕಾಳು ಏನೈತೆ ಅದು ಎರ್ಚ್ಬಿಟ್ಟು ಮುಚ್ಚಿಗೆ ಮಾಡ್ಬಿಟ್ಟು, ಅದು ಮಳೆ ಬಂದಾಗ ಅದು ಚಿಗುರಿರ್ತದೆ. ಅದ್ರ ಜೊತೆಗೆ ಜೀವಾಮೃತ 1-2 ಆಳು ಬಿಟ್ಬಿಟ್ಟು ಎರ್ಚಿಸ್ಬಿಡ್ತಾರೆ. ಮುಗಿತವ್ರ ಕೆಲಸ. ವರ್ಷಕ್ಕೆ 14 ಗಂಟೆ ಕೆಲ್ಸಕ್ಕೆ ಹೋಯ್ತಾರೆ ಸರ್ ಅವ್ರು ಅಷ್ಟೇ. ಇನ್ನು ವರ್ಷ ಆದ್ಮೇಲೆ ಹೋಯ್ತಾರೆ, ಬರ್ತಾರೆ. ಓ ಅಡಿಕೆ ಚೆನ್ನಾಗಿ ಬಂದಿದೆ, ಕಿತ್ಕೊಳ್ಳಿ, ದುಡ್ಡು ಹಾಕೊಳ್ಳಿ ಮನೇಲಿ. ಸುಭಾಷ್ ಪಾಳೇಕರ್ ಅವರು ಒಂದೇ ಬೆಳೆ ಯಾವತ್ತು ಬೆಳಿಬೇಡ ಅಂತ ಹೇಳವ್ರೆ. ಒಂದೇ ಬೆಳೆ ಬೆಳೆದ್ರೆ ಅದು ನಿಮ್ಗೆ ಆದಾಯ ಕೊಡಲ್ಲ. ಮತ್ತೆ ಮರಗಳಿಗೆ ಒಂದೇ ಬೆಳೆ ಇದ್ದಾಗ ನಿಮ್ಗೆ ದುಡ್ಡು ಸಾಲಲ್ಲ, ಅದಕ್ಕೆ ಅಗಿತಾ ಇರಬೇಕು, ಉಳ್ತಾ ಇರಬೇಕು, ಎಲ್ಲ ಕೇಳ್ತದೆ. ಹಣಕಾಸು ಸ್ಥಿತಿ ಸರಿ ಇರಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಏಕದಳ ಜೊತೆ ದ್ವಿದಳ ಬೆಳ್ಕೊಂಡಿದೀವಿ. ನಾವು ಸಂಪಾದನೆ ಬೇರೆ ಕಡೆ ನೋಡ್ಕೋತಾ ಇದೀನಿ. ನನ್ನ ಜಮೀನ್ ನಾನು ಡಿಸ್ಟರ್ಬ್ ಮಾಡ್ತಲ್ಲ. ನನ್ಗೇನು ಗೊತ್ತಾ, ಇದು 10 ವರ್ಷ ಬೇಕು ನಿಮ್ಗೆ ಗೊತ್ತು. ನೈಸರ್ಗಿಕವಾಗಿ ಇದು ಬಂದು ಚೆನ್ನಾಗಿ ಅಡಿಕೆ ಕೊಡ್ಬೇಕಂದ್ರೆ 10-12 ವರ್ಷನಾರ ಬೇಕು ಸರ್. ಇವತ್ತೆಲ್ಲ ಕೆಮಿಕಲ್ ಹಾಕಿ 4 ವರ್ಷ 5 ವರ್ಷಕ್ಕೆಲ್ಲ ಉಂಬಳೆ ಕಡಿಸ್ಬಿಡ್ತಾರೆ. ಮಿನಿಮಮ್ 10 ವರ್ಷ ಆದ್ರೆ ಕಂಪ್ಲೀಟ್ ಆಗಿ ನಿಮ್ ತೋಟದಲ್ಲಿ ಇರಲ್ಲ. ಅಡಿಕೆ ಬರ್ಬೇಕಂದ್ರೆ ಮಿನಿಮಮ್ 10-12 ವರ್ಷ ಬೇಕು ಸರ್, ಕಂಪ್ಲೀಟ್ ಆಗಿ ಅಡಿಕೆ ಬರ್ಬೇಕು. 5 ವರ್ಷದಿಂದ ನಿಮ್ಗೆ ಸ್ವಲ್ಪ ಫಸಲು ಸ್ಟಾರ್ಟ್ ಆಗುತ್ತೆ. ಏನು ಇಲ್ಲ ಅನ್ನಕ್ಕಿಂತ ಸ್ವಲ್ಪ ದುಡ್ಡು ಬರುತ್ತೆ ಅಷ್ಟೇ. ಬಟ್ ಇದು ಹಂಗಲ್ಲ. ನೈಸರ್ಗಿಕ ಕೃಷಿಲಿ ನಿಮ್ಗೆ ಹೊರಗಡೆ ಸಂಪಾದನೆ ಮಾಡ್ಕೊಂಡು ನೀವು ದೀರ್ಘಾವಧಿ ಬೆಳೆಯೋದಿಲ್ಲ. ಕಂಪ್ಲೀಟ್ ಆಗಿ ನೀವು ಕೆಲವು ರೈತರುಗಳು ಪಾಪ ಇದನ್ನೇ ಅವಲಂಬಿತವಾಗಿರೋರು ತುಂಬಾ ಜನ ಇದ್ದಾರೆ. ಸೊ ಅಂಥವ್ರಿಗೆ ಮೆಣಸು ವರದಾನ. ಮೆಣಸುನು ಹಾಕೊಳ್ಳಿ, ಏಲಕ್ಕಿ ಹಾಕೊಳ್ಳಿ, ನಳ್ಳಿಗೆ ಯಾವುದೇ ಬರುತ್ತೆ ಸರ್ ಉತ್ಪಾದನೆ ಮಾಡೋಕ್ಕೆ, ಕಂಪ್ಲೀಟ್ ಹಾಕೊಳ್ಳಿ. ನನಗೆ ಬೇರೆ ಕಡೆ ಸಂಪಾದನೆ ಇರೋದ್ರಿಂದ ನಾನೇನು ಮಾಡಿದ್ದೀನಿ, ಭೂಮಿನ ಫಸ್ಟ್ ಫಲವತ್ತತೆ ಮಾಡ್ಕೊಳ್ಳೋಣ. ಬ್ಯಾಚ್ ಬೈ ನಾನು ಕಂಪ್ಲೀಟ್ ಆಗಿ ಭೂಮಿನ 1 ಎಕರೆನ ಎರೆಹುಳ ಗೊಬ್ಬರನ ನಾವು ಹೊರಗಡೆಯಿಂದ ತರೋದಲ್ಲ ಸರ್, ಭೂಮಿನ ಎರೆಹುಳ ತೊಟ್ಟಿ ಮಾಡಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಭೂಮಿಲೇ ಎರೆಹುಳ, ಉತ್ಕೃಷ್ಟವಾದ ಎರೆಹುಳಗಳು ಸಿಗಬೇಕು. ಅಲ್ಲಿವರೆಗೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರ ಅಷ್ಟು ಒಳ್ಳೆಯದು. ನೀವು ಪ್ರತಿ ವರ್ಷ ನೀವು ಕಂಪ್ಲೀಟ್ ಆಗಿ 1 5 ವರ್ಷ ಸರ್ ಇದನ್ನ ಪಾಲಿಸ್ತಾ ಬಂದ್ರೆ ನೀವು ತೋಟಕ್ಕೆ ತಿರುಗಿ ನೋಡೋಂಥ ಅವಶ್ಯಕತೆ ಇಲ್ಲ. ವರ್ಷಕ್ಕೊಮ್ಮೆ ಬನ್ನಿ, ಅಡಿಕೆ ಕಡಿಕೊಳ್ಳಿ, ಹೋಗಿ. ಬೇರೆಯವ್ರಿಗಿಂತ ಏನು ಕಮ್ಮಿ ಕೊಡಲ್ಲ ಸರ್, 100%. ಸೊ ನಾನು ಇದು 100 ಗಿಡದಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಇವತ್ತು ಮೇಲ್ಗಡೆ ತೋಟನ ಉಳ್ದಂಗೆ ಬಿಸಾಕಿದ್ದೀನಿ, ಬಿಟ್ಬಿಟ್ಟಿದ್ದೀನಿ ಅದನ್ನು. ಅದ್ರದ್ದು ಕೆಲಸ ಅದೇ ಮಾಡಬೇಕು. ಯಾಕೆಂದರೆ ಇಲ್ಲಿ ಇನ್ನೊಂದು 100 ಗಿಡದಲ್ಲಿ ರಿಸಲ್ಟ್ ಸಿಕ್ತು. 4 ವರ್ಷದಲ್ಲಿ ನನಗೆ ವರ್ಷ ಜಾಸ್ತಿ ಆಗ್ತಾ ಬರ್ತೈತೆ. ಮೊದಲ ವರ್ಷ 5 ಕ್ವಿಂಟಾಲು, 2ನೇ ವರ್ಷ 8 ಕ್ವಿಂಟಾಲು. ಈಗ ಬನ್ನಿ ನೆಕ್ಸ್ಟು
ಈಗ ಫೆಬ್ರವರಿ ಕೆಡಕ್ತಾನೆ, ಅಪ್ಲಿಮೆಂಟ್ 10-12 ಕ್ವಿಂಟಲ್ ಗ್ಯಾರಂಟಿ. 100 ಗಿಡಕ್ಕೆ ಸಾಕಲ್ವ ಸರ್? ಇನ್ನೂ ಬೇಕು ಅಂತ ಆಸೆ ಪಡೋರು ಇದ್ದಾರೆ ತುಂಬಾ ಜನ. ನಮ್ಗೆ ಸಾಕು ಸರ್, 12 ಕ್ವಿಂಟಲ್ 60,000 ರೂಪಾಯಿ ದುಡ್ಡು ಆಯ್ತು. ಅದು ನೀವು ಏನು ಕೆಲಸ ಮಾಡ್ದಿರಾ ಅಥವಾ ತುಂಬಾ ಕಡಿಮೆ ಕೆಲಸ ಮಾಡಿ ಅಷ್ಟು ಬರ್ತಾ ಇದೆಯಲ್ಲ, ಅದು ಒಳ್ಳೇದೇ ತಾನೆ. ಗೊಬ್ಬರನ್ನೇ ಹಾಕಿಲ್ಲ ಸರ್, ಹೊರಗಡೆಯಿಂದ ಒಂದು ಹಸು ಇಟ್ಕೊಂಡಿದ್ದೀನಿ. ಮತ್ತೆ ಖರ್ಚು ಇಲ್ಲ ಅಥವಾ ತುಂಬಾ ಕಡಿಮೆ. ಒಂದು ನಾಟಿ ಹಸು ಇಟ್ಕೊಂಡ್ರೆ ಬ್ರದರು, ವರ್ಷಕ್ಕೆ ಕರೆಕ್ಟ್ ಆಗಿ ನೀವು ಒಳ್ಳೆ ಕಡೆ ಓರಿ ಕೊಡ್ಸಿದ್ದೆ ಆದ್ರೆ 50,000-60,000 ರೂಪಾಯಿ ಓರಿ ಮಾರ್ಬೋದು. ಆ ಫೋಟೋ ತೋರಿಸ್ತೀನಿ ಓರಿದು ನಂದು ಫೋನ್ ಒಂಚೂರು ಹೊಡೆದೋಗ್ಬಿಟ್ಟದೆ, ಏಟ್ ಬಿದ್ಬಿಟ್ಟು. ನೋಡಿ 32,000 ರೂಪಾಯಿ ಕರು ಹೋಗ್ತದೆ ಸರ್. ಇದು ಒಂದು ವರ್ಷದ್ದು 11 ತಿಂಗಳು ಕರು ಸರ್. 11 ತಿಂಗಳಿಗೆ ಮಾರಾಕ್ಬಿಟ್ಟೆ. ಅವರೇ ಬಂದು ತೊಗೊಂಡು ಹೋದ್ರು. ಬರೀ ಸ್ಟೇಟಸ್ಗೆ ಹಾಕೊಂಡಿದೆ ಅಷ್ಟೇ ಸರ್. ನನ್ನ ಕಾಂಟ್ಯಾಕ್ಟ್ ಐತಲ್ಲ, ಸ್ಟೇಟಸ್ಗೆ ಹಾಕ್ಕೊಂಡು ಫೋನ್ ಮೇಲೆ ಫೋನು ಕೊಡಲ್ಲ, ಒಂದು ಸ್ವಲ್ಪ ದಿನ ಇಟ್ಕೋತೀವಿ ಬಿಡ್ರಪ್ಪ ಹೊಸ. ಇನ್ನೂ 2 ವರ್ಷ ಇಟ್ಟರೆ ಸರ್ 1 ಲಕ್ಷ ಸಿಗುತ್ತೆ ಒಂದು ಊರಿನ. ನಾವು 11 ತಿಂಗಳಿಗೆ ಎತ್ಕೊಂಡು ಹೋಗ್ಬಿಟ್ರು. ಬೇಡಿಕೆ ಜಾಸ್ತಿ ಆಗ್ಬಿಟ್ಟು ಇನ್ನು ಇಟ್ಕೋಬೇಡ್ದು, ಕೇಳಕ್ಕೆ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಅವರು, ಇಟ್ಕೋಬೇಡಿ ಇನ್ನು ಕೊಟ್ಬಿಡಿ, ಕೇಳೋದು ಜಾಸ್ತಿ ಆಯ್ತು, ಅದೇ ಕೊಟ್ಬಿಡಿ ಅಂತ ಕೊಟ್ಬಿಟ್ಟು. ಅಲ್ಲಿ ನನಗೆ 30,000 ಸಿಕ್ತು ಸರ್, ಇಲ್ಲ 50,000 ಸಿಕ್ತು ಸರ್ ಹೋದ ವರ್ಷ. ಎಷ್ಟಾಯಿತು ಸರ್? ನಾನೇನು ಬಂದಿಲ್ಲ, ಆಗ್ದಿಲ್ಲ ಸರ್, ಗೊಬ್ಬರ ಹಾಕಿಲ್ಲ, ಗುಣಿಗೆ ಲೇಬರ್ಗೆ ದುಡ್ಡು ಕೊಟ್ಟಿಲ್ಲ, ಗೊಬ್ಬರಕ್ಕೆ ದುಡ್ಡು ಕೊಟ್ಟಿಲ್ಲ, ಎಲ್ಲ ಹಸು ಕೊಟ್ಟಿದ್ದು ಸರ್. ಆ ಒಂದು ಹಸು 1 ವರ್ಷದಲ್ಲಿ 80,000 ರೂಪಾಯಿ ದುಡ್ಡು ಕೊಡ್ತು. ಆಮೇಲೆ ಹಾಲು ಸರ್, ಹಾಲು ದಿನಕ್ಕೆ 2 ಲೀಟ್ರು, ಒಂದು ದಿನಕ್ಕೆ 2.5 ಲೀಟ್ರ್ ಹಾಲು ಕೊಡ್ತದೆ. ಒಂದು ಟೈಮ್ಗೆ 2 ಟೈಮ್ಗೆ 5 ಲೀಟ್ರ್ ಹಾಲು ಕೊಡ್ತದೆ. ನಮ್ದು ಹಳ್ಳಿ ಕರಸು ಚೆನ್ನಾಗಿ ಬೈಲಲ್ಲಿ ಮೇಯ್ತಾ ಇದೆ. ಅದು ನಮ್ಮ ತೋಟನೇ ಕಾಣ್ತಾ ಇರ್ತದೆ ನೋಡಿ. ಅದು ರಾಸಾಯನಿಕವಾಗಿ ನಮ್ಮ ಅಪ್ಪ ಮಾಡ್ತಾ ಇರೋದು. 1.5 ಎಕರೆ ಇದೆ, ಕಂಪ್ಲೀಟಾಗಿ ರಾಸಾಯನಿಕ. ನಾನು ರಾಸಾಯನಿಕ ತೋಟದ ಬಗ್ಗೆ ನಿಮ್ಗೆ ಹೇಳಲ್ಲ, ಯಾಕಂದ್ರೆ ಅದನ್ನ ಆಯ್ತಾರ ನಾವು ಪಾಪ ಅಲ್ಲಿಂದ ಯಾಕೆ ಬಂದಿದ್ದೀರಿ ಅಂದರೆ ತಿಳ್ಕೊಳಕ್ಕೋಸ್ಕರ ಬಂದಿದ್ದೀರಿ. ಮಿಸ್ಬಿಹೇವ್ ಆಗೋದು ಬೇಡ, ಅಲ್ಲಿ ಅದು ತೋರಿಸೋದು ಬೇಡ. ನಿಮಗೆ ಚೆನ್ನಾಗಿ ಕಾಣುತ್ತೆ, ಇಲ್ಲ ಅನ್ನೋಲ್ಲ, ತುಂಬ ಚೆನ್ನಾಗಿದೆ ತೋಟ, ಬಟ್ ಎಲ್ಲ ಮೇಕಪ್ ಮೇಲೆ ನ್ಯಾಚುರಲ್ ಬ್ಯೂಟಿ. ಸೊ 80,000 ರೂಪಾಯಿ ಅಲ್ಲಾಯ್ತಾ ಸರ್. ಹಾಲಿಂದ ನನಗೊಂದು 15,000 ರೂಪಾಯಿ ಸೇವ್ ಆಯ್ತು ವರ್ಷಕ್ಕೆ. 1 ಲಕ್ಷ ರೂಪಾಯಿ ಆಗಲಿಲ್ವಾ ಸರ್ ಒಂದು ವರ್ಷಕ್ಕೆ? ನೀವೇ ಬ್ರದರ್ ಹೇಳಿ, ಎಕ್ಸಾಂಪಲ್ ನೀವು ಕೆಮಿಕಲ್ ಹಾಕಿ ಮಾಡ್ತಾ ಇರ್ತೀರಾ, 1 ಎಕರೆ ತೋಟ ಇದ್ರೆ ನೀವು ಎಷ್ಟು ಖರ್ಚು ಮಾಡ್ತೀರಾ? ನಾವು ಸದ್ಯಕ್ಕೆ ಕೆಮಿಕಲ್ ಹಾಕ್ತಲ್ಲ ನೋಡಿ ಎಷ್ಟು ಬೇಗ ಬುದ್ಧಿ ಬಂದ್ಬಿಟ್ಟದೆ. ಹಾಕ್ಬೇಕು ಬನ್ನಿ ಸರ್, ಒಂದೇ ತಗೊಂಡು ತೊಳ್ಳೆ ಕಟ್ಬಿಡ್ತದೆ. ಇದು ಕಂಪ್ಲೀಟ್ ಆಗಿ ಸರ್ ರಾಸಾಯನಿಕ. ಇದು ಮುಂದೊಂದು ದಿನ ನಮ್ಮಪ್ಪ ನಮಗೆ ಕೊಡೋದು ಕೆಳಕಂಟ, ಅದು ನಮ್ಮ ಅಣ್ಣಂಗೆ ಹೋಯ್ತದೆ, ಇದು ನನಗೆ ಬರ್ತದೆ. ಆಗ ಒಂದು ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಇದಕ್ಕೆ ಅವ್ರು ಬರ್ತಲ್ಲ. ವರ್ಷಕ್ಕೆ ಒಂದು 2.5 ಲಕ್ಷ ರೂಪಾಯಿ ಆದಾಯ ಬರ್ತಿದೆ ಇಲ್ಲಿಂದ ಇಲ್ಲಿಗಂಟ. ಇಷ್ಟು ತೋಟಕ್ಕೆ 2.5 ಲಕ್ಷ ಕೊಟ್ಬಿಟ್ಟು ತೊಗೊಂಡೋಗ್ತಾನೆ. ಅದಕ್ಕೆ ಅಷ್ಟು ಸಿಗುತ್ತೆ, ಪರವಾಗಿಲ್ಲ. ಯಾಕಂದರೆ ರಾಸಾಯನಿಕ ಸ್ವಲ್ಪ ಹಾಕ್ತಾರೆ, ಹೆಚ್ಚು ಹೊಸದು ಸಗಣಿ ಹಾಕ್ತಾ ಇದಾರೆ. ಇಲ್ಲಿ ಗೊಬ್ಬರ ತುಂಬ್ತಾರೆ ಅವರು, ಗುಣಿ ಮಾಡ್ಬಿಟ್ಟು ಹಾಕ್ತಾರೆ. ಇಲ್ಲೇ ಹೋಸಲೆ ಹಾಕಿದಿಲ್ಲ ನಮ್ಗೆ ಇರ್ಬೋದು, ಎಲ್ಲ ಗೊಬ್ಬರ ಹಾಕ್ಬಿಟ್ಟು ಬಿಟ್ಬಿಟ್ಟಾರೆ ನೋಡಿ. ಇದೆಲ್ಲ ಗೊಬ್ಬರ ಹಾಕಿರೋದು, ರೂಟ್ಸ್ಗಳೇ ಇಲ್ಲ. ಉಟ್ಬಿಟ್ಟು ಗೊಬ್ಬರ ಹಾಕ್ಬಿಡ್ತಾರಲ್ಲ, ರೂಟ್ಸ್ಗಳು ಕಟ್ ಮಾಡ್ಬಿಡ್ತಾರೆ. ಅಲ್ಲ, ಅಲ್ಲೇ ಹಾಕಿದ್ರು ಖಾರ ಜಾಸ್ತಿ ಆಯ್ತದಲ್ಲ. ಹೆಂಗಾಗುತ್ತೆ ಅಂದ್ರೆ, ಒಂದು ಒಳ್ಳೆ ವಿಷಯ ಹೇಳ್ತೀನಿ ಕೇಳಿ. ಈಗ ನನ್ಗೆ 2 ಕೈ 2 ಕಣ್ಣು 1 ಮೂಗು 2 ಕಣ್ಣು ಎಲ್ಲ ಕೊಟ್ಟಾನ ಭಗವಂತ. ಎಲ್ಲ ಅಚಾನಕ್ಕೆಲ್ಲ ಹೋಗ್ಬೇಕಾದ್ರೆ 1 ಕೈ ಹೊಂಟೋಯ್ತು. ನಾನು ಉತ್ಪಾದನೆ ಕಮ್ಮಿ ಆಯ್ತಲ್ವ ಸರ್ ಅಲ್ಲಿಗೆ, ಆದ್ರೂ ಬದುಕ್ತಾ ಇರ್ತೀನಿ, ಜೀವ ಆಡ್ತಾ ಇರ್ತೀನಿ. ಒಂದು ಸೈಡ್ಗೂ ಒಂದು 20,000 ರೂಪಾಯಿ ಸಂಪಾದನೆ ಮಾಡೋದು ಕಮ್ಮಿ ಆಗೋಯ್ತು. ಇಲ್ಲಿ ಇಳುವರಿ, ಈ ಕೈಲಿ ಬರ್ತಿದ್ದು ಇಳುವರಿ ಎಲ್ಲ ಸ್ಟಾಪ್ ಆಗೋಯ್ತು. ಆದ್ರೂ ಉಸಿರಾಡ್ತಾ ಇರ್ತೀನಿ ಚೆನ್ನಾಗಿ, ಯಾಕಂದ್ರೆ ಒಳಗಡೆ ಬಾಡಿ ಬದುಕಬೇಕು ಅಂತ ಬದುಕ್ತಾ ಇರ್ತೀನಿ. ಬಟ್ ಪ್ರೊಡಕ್ಷನ್ ಕಮ್ಮಿ ಆಯಿತು. ಕಾರಣ ಇಷ್ಟೇ, ಒಂದು ಮರನೂ ಆದರೂ ಅಷ್ಟೇ ಸರ್, ಸುಮಾರು ರೂಟ್ಸ್ಗಳು ಇರುತ್ತೆ. ಅದ್ರಲ್ಲಿ ಆಹಾರ ಬೇರೆ ಬೇರೆ ಇರ್ತದೆ, ನೀರು ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ತುಂಬ ಬೇರುಗಳು ಎಲ್ಲ ಕೆಲಸಕ್ಕೆ ಹೋಗೋಂಥ ಮಾಡೋಂಥ ಬ್ರಹ್ಮ ಕೊಟ್ಟಿರ್ತಾನೆ ಸ್ವಚ್ಛ ಮಾಡೋಕ್ಕೆ.
ಅದನ್ನ ನೀವು ಕಟ್ ಮಾಡಿದಾಗ ಕೆಲವು ಬೇರುಗಳಲ್ಲಿ ಉಸಿರಾಡ್ತಾ ಇರ್ತದೆ ಅಷ್ಟೇ, ಬಟ್ ಇಳುವರಿ ಇರಲ್ಲ. ಹೊರಗಡೆಯಿಂದ ಏನೋ ನೀನು ಆಕಾಂಕ್ಷೆ ಪಡ್ತಾ ಇರ್ತದೆ ಅದು, ಅಯ್ಯೋ ಇರೋದೆಲ್ಲ ಕಟ್ ಮಾಡ್ಬಿಟ್ಟಿದ್ದು ಕಣಪ್ಪ, ಮುಂದಕ್ಕೆ ತಂದು ಹಾಕಪ್ಪ ಬರ್ತೀನಿ ಬೇಕಂತ. ಸೊ ಆ ದೃಷ್ಟಿಯಿಂದ ಬೇರುಗಳು ವೆರಿ ಇಂಪಾರ್ಟೆಂಟ್ ಆಗಿರೋದು. ಅಡಿಕೆ ತೋಟನ ಉಳೋದು, ಅಗೆಯೋದು, ಗೊಬ್ಬರ ತಂದು ತುಂಬೋದು, ಬೇಕ್ರಿ ಊಟ ಅಂತೀನಿ. ನಿಮ್ಮ ತಂದೆಯವರು ಉಳ್ತಾರೆ ಸರ್. ಏನ್ರಲ್ಲಿ ಟಿಲ್ಲರು, ಮಿನಿ ಟಿಲ್ಲರ್ ಅವ್ರ ತಾವು ಹಿಂಗಿದೆ. ನಾನು ನಮ್ಮ ವಸ್ತುಗಳ ಯಾರಿಗೂ ಟಚ್ ಮಾಡೋದೇ ಆಗಲಿ ಕೊಡೋದೇ ಆಗಲಿ ಮಾಡಲ್ಲ. ಯಾಕೆ ಅಂದರೆ ನಾನು ರಾಸಾಯನಿಕದವ್ರಿಗೆ ಕಂಪ್ಲೀಟ್ ವಿರೋಧ. ಅದು ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು. ರಾಸಾಯನಿಕ ಬಳಸೋ ಸಮಾಜಕ್ಕೆ ನೀವು ಏನು ಕೊಟ್ಟಂಗಾಯ್ತು? ಈಗ ನಾನು ನನ್ನ ಮಗಂಗೆ ನಾನು ಏನು ಕೊಟ್ಟಂಗಾಯ್ತು ಸರ್? ಇದರಲ್ಲಿ ಕಠಿಣವಾದ ನಿರ್ಧಾರಗಳು ತಗೋಬೇಕು. ಇವತ್ತಿನ ಯುವಕರುಗಳು ಸವಾಲು ಹಾಕ್ಬೇಕು. ಇವತ್ತಿನ ಪ್ರಪಂಚಕ್ಕೆ ನಾವು ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂದರೆ ಹಿಂಗೆ ನಿಂತ್ಕೊಳ್ಳಿ ಗಟ್ಟಿಯಾಗಿ. ಇಲ್ಲಿ ಅಪ್ಪ ಬರ್ಬೋದು, ಅಮ್ಮ ಬರ್ಬೋದು, ಡೋಂಟ್ ಕೇರ್. ನೀವು ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂದರೆ ಗಟ್ಟಿಯಾಗಿ ನಿಂತ್ಕೋಬೇಕು. ನೀವು ಮಾಡ್ತಾರೋದು ನಿಮ್ಗೆ ಕರೆಕ್ಟ್ ಅಂತಿದ್ರೆ ನೀವು ಅಪ್ಪ ಅಮ್ಮ ನೆವರ್. ದುಡ್ಡೆಲ್ಲ ಬೇಕಾಗಿರೋದು ನನಗೆ ಆರೋಗ್ಯ, ಮುಂದಿನ ಜನ್ರೇಷನ್ ನಾವು ಏನಾರು ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕು. ನೀವು ಇಲ್ಲಿ ಅಪ್ಪ ಹೇಳ್ದ ಕೆಮಿಕಲ್ ಹಾಕು, ದುಡ್ಡು ಬರೋಕ್ಕಿಲ್ಲ, ಅದು ಬರೋಕ್ಕಿ ಯಾಕೆ ಏನು ಮುಟ್ಬಿಡೋಯ್ತೀರಿ ನೀವು? ನಿಮ್ಮ ಆಯ್ಸು ಮುಗೀತಪ್ಪ ನಿಂದು. 63 ವರ್ಷ ನಮ್ಮ ಅಪ್ಪನಿಗೆ ಮುಗೀತೀನಿ, 10 ವರ್ಷ ಉಸಿರಾಡ್ತೀನಿ ಡಮ್ಮಂತೀಯ. ನಾನು ಅದರಲ್ಲಿ ನೀನೇನು ಸಾಧನೆ ಮಾಡಿದೆ? ಕೆಮಿಕಲ್ ಹಾಕಿ ಸಾಲ ಬಿಟ್ಬಿಟ್ಟು ನಾನು ನನ್ನ ಮಗಂಗೆ ಅದನ್ನೇ ಮಾಡು ಅಂತ ನೀನು ಹೇಳ್ಕೊಬಿಟ್ಟು ಹೋಯ್ತಾದ ಈಗ. ಸೊ ಅದಕ್ಕೆ ನಾನು ವಿರೋಧ. ಕೇಳಿಬೇಕು ನಾನು ಹೇಳ್ತೀನಿ. ನನ್ನ ಜೊತೆ ಮಾತಾಡೇ 3 ವರ್ಷ ಆಯ್ತು ನಮ್ಮಪ್ಪ, ಕೇಳಿ. ಯಾಕಂದ್ರೆ ನಾನು ಅಕ್ಸೆಪ್ಟ್ ಆಗಲ್ಲ ನನಗೆ. ಅವ್ರು ಹೇಳೋ ನಿರ್ಧಾರಗಳು ನಾನು ತಗೊಳ್ಳಲ್ಲ. ನಂಗೆ ಜಮೀನು ಕೊಡ್ಲಿ, ಇವ್ನು ಏನು ಕಿತ್ತಾಕೊಂಡು ನೋಡ್ತೀನಿ ಅಂದ್ರೆ ನಮ್ಮ ಅಣ್ಣ ಸವಾಲು ಹಾಕಿದ್ದ ನನಗೆ. ಇವತ್ತು ನನ್ನ ಹೆಂಡತಿ 32,000 ಜನ ವೀಕ್ಷಣೆ ಮಾಡಂಗೆ ನಾನು ತಾಕತ್ತದು. ಹೇಳಿ ದಯವಿಟ್ಟು ಕ್ವಶನ್ಗಳು ಕೇಳಲ್ಲ. ಎಲ್ಲ ಮಹಾಪುರುಷರು ಯಾರನ್ನು ಸಮಾಜ ಒಪ್ತಾ ಇರೋರೆ ಮಹಾಪುರುಷರು. ಎಲ್ಲರೂ ರೆಬಲ್ಸೇ ಅಂತ. ಯಾರನ್ನಾದ್ರೂ ನೀವು ತಗೊಳ್ಳಿ, ಎಂತ ದೊಡ್ಡ ಹೆಸರು ತಗೊಂಡ್ರು ಅವ್ರ ಆ ಟೈಮಲ್ಲಿ ಆ ಕಾಲಘಟ್ಟದಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಇವತ್ತು ಯಾರು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ನಾವು ನಿಮ್ಮಂತ ಬುದ್ಧಿಜೀವಿಗಳು ಇಲ್ಲಿ ಬಂದಿದ್ದೀರಾ. ಯಾಕೆ ಬಂದಿದ್ದೀರಾ ಸರ್? ಏನಾದ್ರು ಒಂದು ವಿಷಯ ತಿಳ್ಕೊಳ್ಳೋಣ, ಒಳ್ಳೆ ಜನಗಳನ್ನ ಇರ್ತಾರೆ ಸರ್. ಕಂಪ್ಲೀಟ್ ಆಗಿ ಮಾಹಿತಿ. ಈಗ ನಾನು ನೋಡಿ ದಿನಕ್ಕೆ ಒಂದು 20-25 ಫೋನಾರು ಬರ್ತಾರೆ, ಮಾಡ್ತಾರೆ, ತಿಳ್ಕೊತಾರೆ. ಬರ್ತೀವಿ ಸರ್, ನನ್ನ ಲೊಕೇಶನ್ ಕಳಿಸ್ಕೊಂಡಾರೆ, ಬನ್ನಿ ನೋಡಿ. ನೀವು ದಯವಿಟ್ಟು ಅಳವಡಿಸ್ಕೊಳ್ಳಿ. ಹಸು ಫಸ್ಟು ಮೊದಲೇ ಆದ್ಯತೆ ನಾಟಿ ಹಸುಗಳು. ನಿಮ್ಗೆ ಇಷ್ಟೊಂದು ಜನ ಹಿಂಸೆ ಕೊಡ್ತಾರಲ್ಲ, ಬೇಜಾರಾಗಲ್ವಾ? ನೋಡಿ, ಒಳ್ಳೆ ಕೆಲಸಗಳಿಗೆ ಮಾತಿನ ಪ್ರೋತ್ಸಾಹ ಕೊಡ್ಬೇಕು. ಹೇಳೋರಿಂದ ಹೋಗಕ್ಕೆ ತಾನೇ ಅವ್ರು. ನಿಮ್ ಕೆಲಸ ತೊಂದರೆ ಆಗುತ್ತಲ್ಲ ಸರ್? ತೊಂದರೆ ಈಗ ನಾನು ಟೈಮ್ ಕೊಡ್ತೀನಿ, ಟೈಮ್ ತಗೋತೀನಿ. ನಾನು ಬೆಳಗ್ಗೆನೆ ಬರ್ತೀನಿ, ಅದ್ರ ನಾನು ಕೊಟ್ಟನ ಸರ್ ಟೈಮ್ ನಿಮ್ಗೆ. ನಾನು ಕೆಲಸ ಕೊಡ್ತೀನಿ ಸರ್, ಇಷ್ಟು ಗಂಟೆಗೆ ಬರೋದಾರ ಬನ್ನಿ, ನಾನು ಸಿಗ್ತೀನಿ. ನಾನು ಹೇಳ್ಬಿಡ್ತೀನಿ ಅವ್ರಿಗೆ, ಅನ್ಎಕ್ಸ್ಪೆಕ್ಟೆಡ್ ನಾನು ಕಾಯ್ಬೇಡಿ, ನಾನು ಇಷ್ಟು ಗಂಟೆಗೆ ಸಿಗ್ತೀನಿ, ಇಷ್ಟು ಗಂಟೆಗೆ ಸಾಧ್ಯ ಆದ್ರೆ ಬನ್ನಿ ಸರ್. ಇಲ್ಲಾಂದ್ರೆ ನೀವು ನಾನು ಫ್ರೀ ಆಗಿದ್ದಾಗ, ನೀವು ಫ್ರೀ ಆಗಿದ್ದಾಗ ಹೇಳಿ, ನಾನೇ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಬನ್ನಿ ಸರ್ ಅಂತೀನಿ. ನಿಮ್ನು ಟೈಮ್ ಕೇಳ್ತೀನಿ, ನಾನೇ ಫೋನ್ ಮಾಡ್ತೀನಿ. ಯಾರ್ದು ಫೋನ್ ಎತ್ತೋದು ಮಾತಾಡೋದು ನಾನು ಬಿಲ್ಡಪ್ಗೋಸ್ಕರ ನಾನು ವಿಡಿಯೋ ಮಾಡಾಕೊಂಡಿರೋದಲ್ಲ. ಯಾಕಂದ್ರೆ ನಾನು ಇಲ್ಲಿ ರಿಸಲ್ಟ್ ತಗೊಂಡಿದ್ದೀನಿ. 100 ಮರದಲ್ಲಿ ನಾನು ರಿಸಲ್ಟ್ ತಗೊಂಡು ನಾನು ಕಂಪ್ಲೀಟ್. ಸರ್ ಇವತ್ತು ನೀವು ಅಡಿಕೆ ಗಿಡ ನೆಟ್ಟಾಗ ಎಷ್ಟು ಖರ್ಚು ಬೀಳುತ್ತೆ ಸರ್ ನಿಮಗೆ? ತುಂಬಾ ಖರ್ಚು ಬರುತ್ತೆ. ಬೆಳೆಸೋದ್ರಿಂದ ಯಾವುದೇ ಮಗು ಬೆಳಿಬೇಕಾದ್ರೆ ನಮ್ಗೆ ಖರ್ಚು ಜಾಸ್ತಿ. ಸರ್ ನಾನು ಇಮಿಡಿಯೇಟ್ಲಿ ಯಾಕೆ ವಿಡಿಯೋ ಮಾಡಿಸ್ತೆ ಅಂದ್ರೆ, ನಾನು ಇನ್ನೂ ಬೇಕಾದ್ರೆ ಮೆನ್ಸೆಲ್ಲ ಕುಣಿಸಿ ಎಲ್ಲ ಆಗಿ ಇನ್ನೊಂದು 50 ವರ್ಷಕ್ಕೆ ನಾನು ಹೇಳ್ಬೋದಾಯ್ತು. ಇನ್ನೊಂದು 20, ಇನ್ನೊಂದು 10 ವರ್ಷಕ್ಕೆ ನಾನು ಇನ್ನೂ ದುರಿಯಾಗಿ ಕಾಣ್ತದೆ ನಮ್ಮ ತೋಟ ಬಂದು ನೋಡಿಬೇಕಾರೆ. ಅಷ್ಟೊಂದು ಕಾಲ ಇನ್ನೂ ಎಷ್ಟೋ ಯುವಕರುಗಳು ಹಳ್ಳಿಗೆ ಬಿದ್ದೋಯ್ತಾರೆ. ಎಷ್ಟೋ ಜನ ಒಂದು ದಿನಕ್ಕೆ ಅಲ್ಲಿ ಮನೆ ನೋಡಿದ್ರಲ್ಲ ಬರ್ಬೇಕಾರೆ, ಒಂದು ಅದ್ದೂರಿ ಮನೆ ನೋಡಿದ್ರೆ ಸರ್, ಕಾರಲ್ಲಿ ಬರ್ಬೇಕಾರೆ ಇಲ್ಲಿ ಲಾಸ್ಟ್ ಎಂಡಿಂಗಲ್ಲಿ 1 ಕೋಟಿ ಖರ್ಚು ಮಾಡೋಣ ಮನೆಗೆ. ಅವ್ನ ಬಿಸ್ನೆಸ್ ಏನು ಗೊತ್ತಾ ಸರ್? ಅಡಿಕೆ ಗಿಡ ಮಾರೋದು. ಅಡಿಕೆ 1 ವರ್ಷಕ್ಕೆ 1 ಕ್ರೋಶ್ ಸಂಪಾದನೆ ಮಾಡ್ತಾರೆ ಅಡಿಕೆ ಗಿಡದಲ್ಲಿ. 3 ಲಕ್ಷ 4 ಲಕ್ಷ ಗಿಡನ ಬಿತ್ತನೆ ಮಾಡ್ತಾರೆ. 3 ಎಕರೆ ಪ್ಲಾಂಟಲ್ಲಿ ನರ್ಸರಿ ಮಾಡ್ತಾರೆ. 1 ಗಿಡಕ್ಕೆ 16 ರೂಪಾಯಿ. ಹೆಂಗೆ 3 ಲಕ್ಷ ಗಿಡಕ್ಕೆ ಎಷ್ಟಾಯ್ತು ಸರ್? ತೆಂಗು ಸಸಿ ಮಾಡ್ತಾರೆ. ಮಿನಿಮಮ್ 1 ಕೋಟಿ ರೂಪಾಯಿ ಬಂದರೆ ಅದ್ರಲ್ಲಿ ಮಾಡ್ತಾರೆ. ಕಣ್ಣು ಮುಂದೆ ನೋಡ್ತಾ ಇದೀವಿ, ವರ್ಷನೂ ಮಾಡ್ತಾ ಇದಾರೆ. ಮಾರೋದು ತಪ್ಪಲ್ಲ, ಹೋಗ್ತಾ ಇದ್ದಿಲ್ಲ ಅಡಿಕೆ ಸಸಿ. ಇವತ್ತು ಇದೆಲ್ಲ ಭತ್ತ ಬೆಳೆ ಜಮೀನು ಸರ್. ಯಾಕೆ ಇವತ್ತು ಅಡಿಕೆ ತೋಟ ಕನ್ವರ್ಟ್ ಆಗ್ತದೆ ಹೇಳಿ? ಭತ್ತದಲ್ಲಿ ಲಾಭ ಇಲ್ಲ. ಒಂದು ಸರಿಯಾದ ಬೆಲೆ ರೈತನ ಕೊಡ್ತಾ ಇಲ್ಲ. ಲೇಬರ್ಗಳಿಗೆಲ್ಲ ಎಣ್ಣೆ ಕೊಟ್ಬಿಟ್ಟು ಫ್ರೀ ಕೊಟ್ಬಿಟ್ಟು ಎಲ್ಲ ಕುಣಿಸವ್ರೆ. ಊಟನೂ ಫ್ರೀ ಕೊಡ್ತಾರೆ, ಅಕ್ಕಿನೂ ಫ್ರೀ ಕೊಡ್ತಾರೆ. ಇಂದಿರಾ ಕ್ಯಾಂಟೀನ್ ಐತೆ, ಹೋಯ್ತಾರೆ, ಒಂದು ರೌಂಡ್ ಊಟ ಮಾಡ್ಕೋತಾರೆ, ಒಂದು ಬೀಡಿ ಹೊಡ್ಕೋತಾರೆ, ಮನೆಗೆ ಬರ್ತಾರೆ. ಹಳ್ಳಿಗಳಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ. ಸಿಟಿ ಕ್ಯಾನರಾ ಇದೆ, 8 ಕಿಲೋಮೀಟರ್. ಸರ್ ಇವತ್ತು ಸೋಂಬೇರಿಗೆ ಹಾಳು ಮಾಡಕ್ ಕೊಡೋರೆ ನಮ್ಮ ಸಿಸ್ಟಮು. ನನ್ನ ಮಕ್ಕಳೇನೇ ಇಲ್ಲ ಇವತ್ತು ಕೆಲಸ ಮಾಡೋದು. ಏನ್ ಮಾಡೋದು ಹೇಳಿ ನೀವೇನೆ? ನಾನು ಅದಕ್ಕೋಸ್ಕರನೇ ಇವೆಲ್ಲ ಪ್ಲಾನ್ ಮಾಡಿ ಬನ್ನಿ ಸರ್ ನಮ್ಮ ತೋಟ ನೋಡೋಣ.